ಇನ್ನೊಬ್ರು ಏನು ಮಾಡಿದ್ದಾರೆ, ಎಲ್ಲರೂ ಯೂಟ್ಯೂಬ್ ಮಾಡಿಬಿಟ್ರೆ ಡಾಕ್ಟ್ರ್ ಯಾರಾಗೋರು, ಹೆಲ್ತ್ ಇಂಪಾರ್ಟೆಂಟು ಅಂತಂದ್ಬಿಟ್ಟು ಸುಮಾರು ಇದ್ದಾವೆ. ಸುಮಾರು ಅಂದರೆ ಸುಮಾರು. ಜೊತೆಗೆ ಮನೆ ರೆಂಟ್ ಕಟ್ತಾ ಇರೋದು, ಹೊಸ ಮನೆ ಕಟ್ತಾ ಇರೋದು, BMW ಕಾರ್ ತೊಗೊಂಡಿರೋದು, ಎಲ್ಲಿಂದ ಬಂದಿರೋದು ಅದು ಬಿಟ್ಟು ನಂಬುದು ನೋಡ್ಬಿಟ್ಟು ಅವರೂ ಕೂಡ ಫುಲ್ ಟೈಮ್ ಇವಾಗ ಎಲ್ಲನೂ ಇದರಿಂದನೇ ಬಂದಿರೋದು. ವಿತ್ ಪೇನಿಂದ ಸುಮಾರು ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡಿಬಿಟ್ಟು ಇವತ್ತಿಗೆ. ಸೊ ನಾನು ಒಂದೊಂದಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಅದು ಮಾಡ್ತಿರೋ 5 ವರ್ಷ 10 ವರ್ಷ 20 ವರ್ಷ ಆದವ್ರನ್ನ ಎತ್ತಿ ತೆಗಿತಾ ಇದ್ದಾರೆ. ಯಾಕೆ ಇದನ್ನು ಇವರಿಗೆ 1 ವರ್ಷ ಸ್ಕೂಲ್ ಡ್ರಾಪ್ ಔಟ್ಸಿದ್ದೀನಿ ಅಂತಂದರೆ, ಮಾಡ್ತೀನಿ ಬೆಳಿತೀನಿ ಅಂತಂದರೆ ಚಾನ್ಸೇ ಇಲ್ಲ. ಅದನ್ನು ಮರ್ತು ಬಿಡಿ. ಒಂದು ಆಪ್ಷನ್ ಸಿಕ್ಕಾಗ ಇದನ್ನು ಮಾಡ್ಕೋಬೇಕು ಅಂತಂದ್ಬಿಟ್ಟು. ನಮ್ಮ ಕಂಟ್ರಿಯಲ್ಲಿ ಯಾರು PM ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಜೊತೆಗೆ ನನಗೆ ಇಂಥದನ್ನೇ ಬರಲ್ಲ ಅಂತ ಏನಿಲ್ಲ ಅಂತೇಳಿ ಎಲ್ಲರೂ ಕೂಡ ತಿರುಗಿ ನೋಡ್ತಾರೆ. ಯಾಕಂದರೆ ಸಿಂಗಲ್ ಫ್ಯಾಮಿಲಿ 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Uchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ವೈ ಐ ಸ್ಟಾಪ್ಡ್ ಮೈ ಕಿಡ್ಸ್ ಎಜುಕೇಷನ್ ಅಂತ ಹೇಳ್ಬಿಟ್ಟು. ಸುಮಾರು ಜನ ಕಮೆಂಟ್ ಹಾಕಿದ್ರಿ. ಅದು ಯಾವುದು ಚಾನಲಪ್ಪ ಅಂತಂದರೆ ದತ್ತಾ ಬೇನೂರ್ ಕನ್ನಡ ಬ್ಲಾಗ್ ಅನ್ನೋದರಲ್ಲಿ. ಸೊ ಅದಕ್ಕೆ ಒಂದಿಷ್ಟು ಕಮೆಂಟ್ಸ್ ಏನೇನು ಬಂದಿದೆ ಅಂತೇಳಿ ಓದ್ತೀನಿ. ಸೊ ಅದಾದ ತಕ್ಷಣ ಒಂದಿಷ್ಟು ಇದು ಮಾಡೋಣ. ಫಸ್ಟ್ ಗೋರ್ಮೆಂಟ್ ಸ್ಕೂಲಿಗೆ ಕಳ್ಸಪ್ಪ. ಒಬ್ಬರು ಗೋರ್ಮೆಂಟ್ ಸ್ಕೂಲ್ಗೆ ಕಳಿಸಪ್ಪ ಅಂತ ಕಳಿಸಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀವು ಮನಿ ಇದೆ ಬಿಡ್ತೀರಾ, ದೇ ಹ್ಯಾವ್ ರೈಟ್ ಟು ಎಜುಕೇಷನ್, ಯು ಆರ್ ಡೂಯಿಂಗ್ ಅರ್ನಿಂಗ್ ಫಾರ್ ಅವರ್ ಚಿಲ್ಡ್ರನ್, ನೋ ಯು ಕ್ಯಾನ್ ಸೇ ದೇ ಆರ್ ನಾಟ್ ಅರ್ನಿಂಗ್, ಅವರ್ ಡೂಯಿಂಗ್ ಚಿಲ್ಡ್ರನ್ ಲೇಬರ್, ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್, ಇಟ್ ಈಸ್ ಎ ವೇ. ಓಕೆ, ಇಟ್ ಈಸ್ ಅ ವೇ. ಸೊ ಇಲ್ಲೊಬ್ರು ಯಾರೋ ಹಾಕಿದ್ದಾರಪ್ಪ, ಸುಪ್ರಿಯಾ ಅಂತಂದ್ಬಿಟ್ಟು. ನಾನು ಹೇಳ್ತಿರೋದು ನನ್ನ ಮಕ್ಕಳಿಗೆ ಕೆಲ್ಸಕ್ಕೆ ಹಚ್ತೀನಿ ಅಂತಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿ ಕಷ್ಟಪಡೋದನ್ನು ನೋಡಿಬಿಟ್ಟು ನಾವು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇದನ್ನೆಲ್ಲ ಗೊತ್ತಿದೆ ಅಂತ ನಾವು ಇವತ್ತು ಹೇಳ್ತಿರ್ತೇವೆ. ಸೊ ನಮಗಿವತ್ತು ಏನು ಗೊತ್ತಿಲ್ಲ ಅಂತ ಏನಿಲ್ಲ. ತೋಟದಲ್ಲಿ ಹೋದರೆ ತೋಟದಲ್ಲಿ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀನಿ. ಮನೆಯಲ್ಲಿ ಕುತ್ಕೊಂಡ್ರೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ನಾನು ಡೈಲಿ ಒಂದೊಂದು ಕುಕ್ಕಿಂಗ್ ಚಾನಲಲ್ಲಿ ಕೂಡ ವೀಡಿಯೋಗಳನ್ನ ಮಾಡ್ತಿರ್ತೀನಿ. ಜೊತೆಗೆ ನನಗೆ ಇಂಥದನ್ನೇ ಬರಲ್ಲ ಅಂತ ಏನಿಲ್ಲ. ಬಟ್ ಎಜುಕೇಷನಲ್ಲಿ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ನಮ್ಗೆ ಎಜುಕೇಷನ್ ನಮ್ಗೆ ತಲೆಗೆ ಹತ್ತಲೇ ಇಲ್ಲ. ಹಾಗಾಗಿ ಸೊ ಮಕ್ಕಳಿಗೆ ಇಲ್ಲೆಲ್ಲ ತುಂಬ ತಪ್ಪು ತಿಳ್ಕೊಳ್ತಾ ಇರೋದು ಏನಂತಂದರೆ, ಮಕ್ಕಳಿಗೆ ಕೆಲಸಕ್ಕೆ ಹಚ್ತಿದ್ದಾರೆ ಅಂತಂದು. ಇವ್ರು ಯಾರೋ ಲೇಬರ್ ಅಲ್ಲಪ್ಪ, ನನ್ನ ಮಕ್ಕಳು ಇವರು. ಸೊ ಅವ್ರ ಭವಿಷ್ಯ ಅವರೇ ಕಟ್ಕೋಬೇಕು. ಇಲ್ಲ ತಂದೆ ತಾಯಿ ಅವ್ರ ಭವಿಷ್ಯ ಕಟ್ಟಬೇಕಂತ ನೀವು ಹೋದರೆ ನಿಮ್ಮ ಮಕ್ಕಳು ಲೈಫಲ್ಲೇ ₹1 ಅರ್ನ್ ಮಾಡಲ್ಲ. ಸೊ ಅವ್ರಿಗೆ ಕಷ್ಟ ಸುಖ ಏನಂತ ಗೊತ್ತಿರಬೇಕು. ₹1 ವ್ಯಾಲ್ಯೂ ಅನ್ನೋದು ಗೊತ್ತಿರಬೇಕು. ಆವಾಗಲೇ ₹1ಇಂದ 100 ಕೋಟಿವರೆಗೂ ಹೋಗ್ತಾರೆ ಅವರು. ಸೊ ನೀವು ಯಾವಾಗ ಅವ್ರನ್ನ ಎಲ್ಲ ಮಾಡಿರ್ತೀರಲ್ವ, ಅವರು ಲಾಸ್ ಆಗಿಬಿಟ್ರು ಅಂತ ತಿಳ್ಕೊಳ್ಳೋಣ. ಏನೋ ಒಂದು ಸಿಚುವೇಷನಲ್ಲಿ ರಿಕವರ್ ಮಾಡೋಕ್ಕಾಗಲಿಲ್ಲ, ನಿಮ್ಮ ಮಕ್ಕಳು ನಿಮ್ಮ ಹತ್ರನೇ ಇರಲ್ಲ ಆಮೇಲೆ. ಸೊ ಮಕ್ಕಳಿಗೆ ಕಷ್ಟ ಸುಖ ಅನ್ನೋದನ್ನು ಗೊತ್ತಿರಬೇಕು. ಹಾಗಾಗಿ ನಾನು ಅವರು ಒಂದು ಓನ್ ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಗಳನ್ನ ಮಾಡ್ತಿರೋದು. ಯಾವುದಪ್ಪ ಅಂತಂದರೆ, ಬೇಸಿಕಲಿ ಅವ್ರ ಕಂಟೆಂಟ್ ಕ್ರಿಯೇಟರ್. ನಾನು ಏನು ಮಾಡ್ತಿದ್ದೀನೋ ಅದೇ ಥರ ಅವರೊಂದು ಮೊಬೈಲ್ ಹಿಡ್ಕೊಂಡು ವೀಡಿಯೋಗಳನ್ನ ಮಾಡ್ತಿರ್ತಾರೆ, ಬ್ಲಾಗಿಂಗ್ ಥರ. ಜೊತೆಗೆ ನಾನು ಒಂದು ಏರೋ ಮಾಡ್ಲಿಂಗ್ದು ಏನು ಪ್ರಾಜೆಕ್ಟ್ಗಳು ಮಾಡಿದ್ದೀನೋ ನನ್ನ ಥರನೇ ಅವ್ನು ಎಷ್ಟೊಂದು ಮಾಡ್ತಿರ್ತಾನೆ. ಈ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವನದು ಇಂಟ್ರೆಸ್ಟ್ ಏನು ತೋರಿಸ್ತಿದ್ದಾನೆ ಅಂತಂದು. ಇಂಟ್ರೆಸ್ಟ್ ಅನ್ನೋದು ತುಂಬ ಮ್ಯಾಟ್ರ್. ಇಂಟ್ರೆಸ್ಟ್ ಇಲ್ಲದೆ ಇರೋದು ನೀವು ಏನಾದರೂ ನೀವು ಮಾಡೋಕ್ಕೆ ಹಚ್ಚಿದ್ರೆ ಯಾವನೂ ಇಂಟ್ರೆಸ್ಟಿಂದ ಮಾಡಲ್ಲ. ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ, ದುಡ್ಡಿಗಂತ ಹೋದರೆ ನೀವು ಕೆಲಸ ಮಾಡೋರಲ್ಲ. ನೀವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋದರೆ ಮಾತ್ರ ನಿಮ್ಗೆ ದುಡ್ಡು ಆಮೇಲೆ ಬರುತ್ತದು. ನಿಮಗೆ ಹೆಂಗೆ ಚೆನ್ನಾಗಿ ಮಾಡ್ತೀರ ಅದ್ರ ಮೇಲೆ. ಸೊ ದುಡ್ಡು ಕೊಡ್ತಾರಂದರೆ ಇಂಟ್ರೆಸ್ಟ್ ಯಾವತ್ತೂ ಬರಲ್ಲ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು, ಈಗ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನ ಜಾಗ ನಿಮಗೆ ತೊಗೊಳಕ್ಕೆ ಇಷ್ಟಪಡ್ತೀರಾ? ಇಂಟ್ರೆಸ್ಟ್ ಇಲ್ಲಾರ್ದು ಕಾರು ತೊಗೊಳಕ್ಕೆ ಇಷ್ಟಪಡ್ತೀರಾ? ಇಂಟ್ರೆಸ್ಟ್ ಇಲ್ಲಾರ್ದು ಮದುವೆ ಆಗ್ತೀರಾ? ಚಾನ್ಸೇ ಇಲ್ಲ. ಇಂಟ್ರೆಸ್ಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅವ್ರವ್ರ ಇಂಟ್ರೆಸ್ಟ್ ಏನಿದೆ ಅಂಥೇಳಿ ನನಗೆ ಐಡೆಂಟಿಫೈ ಮಾಡಿದ್ದೀನಿ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಬಂದು ಹಲೋ ದತ್ತಾ ಬೇನೂರ್, ಡೋಂಟ್ ಮಿಸ್ಗೈಡ್ ಪೀಪಲ್. ಓಕೆ, ಸೊ ಇವಾಗ ನಾನು ಹೇಳಿದ್ನಲ್ಲ, ಸೊ ನನ್ನ ಒಂದು ಅಭಿಪ್ರಾಯ, ನಾನು ನನ್ನ ಥರನೇ ಮಾಡಿ ಅಂತ ನಾನು ಯಾರಿಗೆ ಗೈಡ್ಲೈನ್ಸ್ ಕೊಡ್ತಾಯಿಲ್ಲ, ಇಲ್ಲ ಈ ಥರ ಫಾಲೋ ಮಾಡಿ ಅಂತ ಹೇಳ್ತಾಯಿಲ್ಲ. ಯಾಕಂದರೆ
ನಾನು ಹೋಲ್ ಎಂಟೈರ್ ಜರ್ನಿ, ನನ್ನ ಜರ್ನಿ ನೋಡಿದ್ದೀನಿ, ನಮ್ಮ ತಂದೆ ತಾಯಿ ಜರ್ನಿ ನೋಡಿದ್ದೀನಿ, ನಮ್ಮ ತಾತ ಅಜ್ಜಿದು ನೋಡಿದ್ದೀನಿ. ಎಲ್ಲರೂ ಕೂಡ 99.9% ಮೈಂಡ್ ಸೆಟ್ಟಲ್ಲೇ ಇದ್ದಾರೆ ಹೊರತಾಗಿ 0.1% ಇವ್ರು ಯಾರೂ ಇಲ್ಲ. ಹಾಗಾಗಿ ನಾನು ದೊಡ್ಡ ವ್ಯಕ್ತಿಗಳನ್ನು ಫಾಲೋ ಮಾಡ್ತೀನಿ. ಎಂಥ ವ್ಯಕ್ತಿಗಳತ್ತಂದರೆ ಐದರ್ ಅವರು ಮೋಟಿವೇಶನ್ ಸ್ಪೀಕರ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಫಾಲ್ ಡೌನ್ ಆಗಿಬಿಟ್ಟು ಇವತ್ತಿಗೆ ಕೋಟಿ ಇಡೀ ಇಂಡಿಯಾದಲ್ಲೇ ದೊಡ್ಡ ರಿಚೆಸ್ಟ್ ಮೆನ್ಗಳಾಗಿರ್ಬೋದು. ಸೊ ಎಂಥವ್ರನ್ನೆಲ್ಲನೂ ಕೂಡ ಫಾಲೋ ಮಾಡ್ಕೊಂಡು ನಾನು ಕೂಡ ಆ ಥರ ಯಾಕೆ ಆಗಬಾರ್ದು ಅಂದಿದ್ದಕ್ಕೆ ಇಷ್ಟೆಲ್ಲ ಪ್ರಾಪರ್ಟಿನ ಇವತ್ತು ತೊಗೊಂಡಿರೋದು. ಸೊ ನಾನು 5 ವರ್ಷ ಎಫರ್ಟ್ ಹಾಕಿಬಿಟ್ಟು ವರ್ಕ್ ಮಾಡಿ ತೊಗೊಂಡಿರೋದು. ಅದೇ ಥರ ಇವರು ಕೂಡ ಅವ್ರವ್ರ ಸ್ಕಿಲ್ಸಲ್ಲಿ ಅವರು ಮಾಡ್ತಿರ್ತಾರೆ. ಇಲ್ಲಿ ಯಾರಿಗೂ ನಾನು ಮಿಸ್ಗೈಡು ಮಾಡ್ತಾಯಿಲ್ಲ. ಓಕೆ, ನೆಕ್ಸ್ಟು ಡೂ ಹೋಮ್ ಸ್ಕೂಲಿಂಗ್. ಕರೆಕ್ಟು, ಇವಾಗ ನಂದು ಕೂಡ ಅದೇ ಪ್ಲ್ಯಾನಿಂಗಲ್ಲಿರೋದು. 1 ವರ್ಷ ಆದ ತಕ್ಷಣ ಇವರಿಗೆ ಬೇಕಾದಷ್ಟು, ಫಾರ್ ಎಕ್ಸಾಂಪಲು ಈಗ ಅವ್ರ ಚಾನಲ್ ನೇಮ್ ಬರೆಯೋಂಥದ್ದಾಗಿರ್ಬೋದು, ಅವ್ರ ಹೆಸರು ಬರೆಯೋಂಥದ್ದಾಗಿರ್ಬೋದು, ಎಲ್ಲೇ ಒಂದು ಟ್ರಾವೆಲ್ಗೆ ಹೋಗ್ತೇವೆ ಅಲ್ಲೊಂದು ಬೋರ್ಡ್ ಓದೋಂಥದ್ದಾಗಿರ್ಬೋದು. ಇವಾಗ ಮಕ್ಕಳಿಗೆ ಓದದೇ ಇರೋರಿಗೇನು ನೀವು ಮೊಬೈಲ್ ಕೊಟ್ಬಿಟ್ರೆ ಕೈಯಲ್ಲಿ ಯೂಟ್ಯೂಬ್ ಅವರೇ ಸ್ಟಾರ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಅವರೇ ಪ್ಲೇ ಮಾಡ್ತಾರೆ, ಎಲ್ಲನೂ ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್ ಹೋಗೋಣ, ಒಂದೇ ನಿಮಿಷ ರೀಡ್ ಮೋರ್ ಕೊಡ್ತೀನಿ. ಇದು ಈಗ ಇರಾನ್ನಲ್ಲಿ ಗೂಗಲ್, ಯೂಟ್ಯೂಬ್, ಫೇಸ್ಬುಕ್ ಬಂದ್ ಮಾಡಿದ ಹಾಗೆ ರಷ್ಯಾದಲ್ಲಿನೂ ಯೂಟ್ಯೂಬರ್ಗೆ ಉಗ್ರವಾರದಿಂದ 1 ಇಯರ್ವರೆಗೂ ಯಾರಿಗೂ ಪೇಮೆಂಟ್ ಕೊಡಲೇ ಇಲ್ಲ. ಹಂಗೇನಾದರೂ ಆದರೆ ಭಾರತದಲ್ಲಿ ನಿಮ್ಮ ಮಕ್ಕಳ ಗತಿ ಏನು? ಹಿರಿಯರು ಸುಮ್ಮನೆ ಮಾಡಿಲ್ಲ ಯಾವುದನ್ನು. ಓಕೆ, ಸೊ ಇವಾಗ ನಾನು ಹೇಳಿದೆ ಸೋಷಲ್ ಮೀಡಿಯಾ ಅನ್ನೋದು 1.5 ವರ್ಷ ನಾನು ಮಾತ್ರ ಮಾಡೋದು. ಅದು ಆದ ತಕ್ಷಣ ನಂದು ಕಮರ್ಷಿಯಲ್ ಬಿಸ್ನೆಸ್ ಇದೆ, ಅಂದರೆ ಏರೋ ಮಾಡಲಿಂಗ್ ವರ್ಕ್ಶಾಪ್ಸು. ಸೊ ಫ್ಯೂಚರ್ಗೆ ಇನ್ಮೇಲೆ ಏರ್ ವೆಹಿಕಲ್ಸ್ಗಳನ್ನೋದು ತುಂಬ ಜನ ಜಾಸ್ತಿ ಯೂಸ್ ಮಾಡ್ತಾರೆ. ಬೇಸಿಕಲಿ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಿರೋದು. ಯೂಟ್ಯೂಬ್ ಅನ್ನೋದು ಲಾಂಗ್ ಟರ್ಮ್ ಅಲ್ಲ. ಆ ಕಂಟ್ರಿ ಏನೋ ಒಂದು ಅವ್ರು ಫೈಟ್ ಮಾಡ್ಕೊಂಡಿರೋದಕ್ಕೆ ಆ ಥರ ಆಗಿರುತ್ತೆ. ನಮ್ಮ ಕಂಟ್ರಿಯಲ್ಲಿ ಯಾರು PM ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್, ನಾವು ಮಕ್ಕಳಿಗೆ ಮಿನಿಮಮ್ 10th ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾಭ್ಯಾಸ ಕೊಡಲೇಬೇಕು. ಉದ್ಯೋಗಕ್ಕಲ್ಲದೆ ಹೋದರೂ ಅವರ ಭವಿಷ್ಯಕ್ಕೆ ನಾವು ಶಿಕ್ಷಣವನ್ನು ನೀಡಲೇಬೇಕು. ಯಾಕಂದರೆ 10ನೇ ತರಗತಿವರೆಗೂ ಎಲ್ಲ ವಿಷಯಗಳ ಅರಿವು ಅವರಿಗೆ ಬರುತ್ತೆ. ಸಂವಿಧಾನದಲ್ಲಿ ಹೇಳಿರುವ ಹಾಗೆ ಶೈಕ್ಷಣಿಕ ಹಕ್ಕು ನೀಡುವುದರಿಂದ ಶಿಕ್ಷಣ ನೀಡುವುದು ಅವಶ್ಯಕವಾಗುತ್ತದೆ. ಓಕೆ, ಸೊ ಇಲ್ಲೊಬ್ಬರು 10th ಎಜುಕೇಷನ್ ಕೊಡಿಸ್ಬೇಕು ಅಂತಂದಿದ್ದಾರೆ. 10th ಅಲ್ಲ, ಇವರು PUCನೂ ಓದ್ತಾರೆ, ಎಲ್ಲನೂ ಓದ್ತಾರೆ. ಬರೀ ಹೋಮ್ ಸ್ಕೂಲಿಂಗ್ ಮಾತ್ರ ಅವರು ಇನ್ನು ನೆಕ್ಸ್ಟ್ ಹೋಗೋದು. ಸೊ ಅದರಲ್ಲಿ ಆಮೇಲೆ ಅಲ್ಲಿ ಏನು ಕಲಿತಾರೋ ಇಲ್ಲಿ ಕಲಿಯೋದನ್ನು ಬೇರೆ, ಇಲ್ಲೆಲ್ಲ ಪ್ರಾಕ್ಟಿಕಲ್ಲು. ಸೊ ಅಲ್ಲಿ ಕಲಿಯೋದನ್ನು ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಸ್ಕೂಲ್ ನಾನು ಹೇಳ್ತಿದ್ದೀನಲ್ಲ, ಎಜುಕೇಷನ್ ಸ್ಟಾಪ್ ಮಾಡೋದಲ್ಲ. ನನ್ನ ಕಾನ್ಸೆಪ್ಟ್ ಏನಂತಂದರೆ ಒಂದು ಆಪ್ಷನ್ ಸಿಕ್ಕಾಗ ಇದನ್ನು ಮಾಡ್ಕೋಬೇಕು ಅಂತಂದ್ಬಿಟ್ಟು. ಯಾಕಂದರೆ ಇವತ್ತು ಎಜುಕೇಷನ್ ಇಲ್ಲ ಅಂತಂದರೆ ದುಡ್ಡಿದೆ ಅಂತಂದರೆ ಅವ್ನು ಲೈಫಲ್ಲಿ ಖುಷಿಯಾಗಿರ್ತಾನೆ. ಜೊತೆಗೆ ಎಜುಕೇಷನ್ ಯಾರಿದ್ದಾರೋ ಅವ್ರ ಹತ್ರ ಹೋಗಿ ಟೆಂಪ್ರವರಿಗೆ ಇನ್ಫಾರ್ಮೇಷನ್ ತೊಗೊಂಡು ಬದುಕ್ಬೋದು. ಸೊ ಅವ್ನಿಗೆ ಯಾರು ಇದು ಎಜುಕೇಷನ್ ಇರುತ್ತಲ್ಲ ಅವ್ರಿಗೆ ಪೇ ಮಾಡೋಷ್ಟು ಕೆಪಾಸಿಟಿ ಇರೋದು ಅನ್ಎಂಪ್ಲಾಯ್ಮೆಂಟ್ಗಳಿಗೆ ಹೇಳ್ಬೇಕಂತಂದರೆ. ಸೊ ನೆಕ್ಸ್ಟ್ ಇನ್ನೊಂದು ಇದೆ, ಇನ್ನೊಂದು ಒಂದೇ ನಿಮಿಷ ಲಾಸ್ಟು. I have hug respect. It is nice you are earning from YouTube, but you all become YouTuber. What happen? Think it about it. There would be not doctor in this world. If you fail it, whom you will contact YouTuber. There should be balance of everything is society. Suddenly YouTube is banned. ಸೊ ಇಲ್ಲಿ ಇವ್ರು ಏನು ಹೇಳಿದ್ದಾರೆ ಗೊತ್ತಾ? ಸಪೋಸ್ ಇವಾಗ ಎಲ್ಲರೂ ಯೂಟ್ಯೂಬರ್ ಆದರೆ ಹೆಲ್ತ್ಗೆ ಇಶ್ಯೂ ಆದರೆ ಡಾಕ್ಟ್ರುಗಳು ಎಲ್ಲಿ ಹಾಗೆ ಹಿಂಗೆ ಅಂತ ಒಂದಿಷ್ಟು ಮೆಸೇಜ್ ಮಾಡಿದ್ದಾರೆ. ಎಲ್ಲರೂ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಮೇಡಮ್. 0.1% ಯೂಟ್ಯೂಬ್ ಮಾಡೋಕ್ಕಾಗೋದು. 99.9% ಯೂಟ್ಯೂಬ್ ಮಾಡೋಕ್ಕಾಗಲ್ಲ. 0.1% ಮಾತ್ರ ಯೂಟ್ಯೂಬ್ ಮಾಡೋಕ್ಕಾಗೋದು. ಸೊ ಇಲ್ಲಿ ನಾನು ಹೇಳ್ತಿರೋದು 99.9% ಜನ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಯಾರೆಲ್ಲ ವೀಡಿಯೋಗಳು ಮಾಡ್ತಿದ್ದಾರೋ ಅವ್ರ ವೀಡಿಯೋಗಳನ್ನ ಎಲ್ಲರೂ ನೋಡ್ತಿರ್ತಾರೆ. ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನೀವೆಲ್ಲರೂ ನೋಡ್ತಾ ಇರೋದ್ರಿಂದನೇ ಯೂಟ್ಯೂಬರ್ಗಳು ಇವತ್ತು ಬೆಳೀತಾ ಇರೋದು. ಓಪನಾಗಿ ಹೇಳಬೇಕು ಅಂತಂದರೆ ಎಲ್ಲರೂ ಮಾಡೋಕ್ಕಾಗೋದೇ ಇಲ್ಲ. ಸೊ ಅವ್ರವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅವ್ರವ್ರು ಮಾಡ್ತಾರೆ ಅಂತ ಹೇಳಿದ್ದೀನಿ. ಇವನಿಗೆ ಏರೋ ಮಾಡಲಿಂಗ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಇಂಟ್ರೆಸ್ಟ್ ನಮ್ಮದು ನೋಡಿಬಿಟ್ಟು ಬರ್ತಾ ಇದೆ ಅಂದರೆ ಅವನು ಅದನ್ನು ಮಾಡ್ತಾನೆ. ಈಗ ನಾನು ಡಾಕ್ಟರ್ ಆಗಿದ್ದರೆ ನನ್ನ ಮಗ ಡಾಕ್ಟರ್ ಆಗ್ತಿರ್ತಾನೆ. ಸೊ ಹಾಗೆ ಅದೇ ಥರ. ಸೊ ಇಲ್ಲಿ ಎಲ್ಲರೂ ಬಂದು ಬರೀ ಯೂಟ್ಯೂಬರ್ ಆಗಬೇಕಂತ ಹೇಳ್ತಿಲ್ಲ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಈಗ ಎಲ್ಲ ಫೀಲ್ಡಲ್ಲೂ ಇದ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬರ್ತಿದ್ದಾರೆ. ಅದನ್ನು ಯಾಕೆ ಅಂತೇಳಿ ನೀವೇ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲ ಕಮೆಂಟ್ಗಳು ಕೂಡ ಓದಿದ್ದೀನಿ. ಸೊ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಯಾವುದೇ ಒಂದು IT ಕಂಪ್ನಿ ಮುಂದೆ
ನಾನು ಹೋಗಲಿ, ಓ ಏನಪ್ಪ ಇವ್ರು ಯೂಟ್ಯೂಬರ್ ಒಂದು BMW ಕಾರ್ ತೊಗೊಂಡಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ತಿರುಗಿ ನೋಡ್ತಾರೆ. ಯಾಕಂದರೆ IT ಯಲ್ಲಿ ವರ್ಕ್ ಮಾಡೋರು ಕೂಡ ಇವತ್ತು ಈ ಥರ ಒಂದು ಲಕ್ಸುರಿ ಕಾರ್ ತೊಗೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಆದರೂ ಕೂಡ ಕೆಲಸ ಮಾಡ್ತಿರ್ತಾರೆ. ಸೊ ನೀವೇನಾದರೂ ಒಂದು ದೊಡ್ಡದಾಗಿ ಯೋಚನೆ ಮಾಡ್ತಿದ್ದೀನಿ ಅಂತಂದರೆ, ಒಂದು ಬಿಸ್ನೆಸ್ ಮೈಂಡ್ ಥರ ಯೋಚನೆ ಇತ್ತು ಅಂತಂದರೆ, ಇಲ್ಲ ಅಂತಂದರೆ ನನ್ನ ಜೀವನದಲ್ಲಿ ಬೆಳಿಬೇಕು ಅಂತಂದರೆ ಇನ್ನೊಬ್ಬನ ಕೆಳಗಡೆ ಕೈಯಲ್ಲಿ ಕೆಲಸ ಮಾಡ್ತೀನಿ ಬೆಳಿತೀನಿ ಅಂತಂದರೆ ಚಾನ್ಸೇ ಇಲ್ಲ, ಅದನ್ನು ಮರ್ತು ಬಿಡಿ. ಸೊ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ಎಜುಕೇಷನ್ ಬಗ್ಗೆ. ಸೊ ಇವಾಗ ನಾನೊಂದು ಫಸ್ಟೊಂದು ವಿಡಿಯೋ ಹಾಕಿದ್ದೆ, ನನ್ನ ಮಕ್ಕಳಿಗೆ ಸ್ಕೂಲನ್ನು ಸ್ಟಾಪ್ ಮಾಡಿದ್ದೀನಿ. ಸೊ ಬೇಸಿಕಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಸ್ಬೇಕು ಅಂತಂದ್ಬಿಟ್ಟು. ಸೊ ಯಾಕೆ ಇದನ್ನು ಸ್ಟಾಪ್ ಮಾಡಿದ್ದೀನಿ ಅಂಥೇಳಿ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ಇದೇ ಒಂದು ಫೀಲ್ಡಲ್ಲಿ, ಸೋಷಿಯಲ್ ಮೀಡಿಯಾ ಫೀಲ್ಡಲ್ಲಿ 12 ವರ್ಷ ನಾನು ಸತತವಾಗಿ ವರ್ಕ್ ಮಾಡಿರೋನು. ಜೊತೆಗೆ ಇಲ್ಲಿವರೆಗೂ ಕೂಡ ಸುಮಾರು ಜನಗಳಿಗೆ, ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಕೊಟ್ಟಿರೋನು. ಹಾಗಾಗಿ ನನಗೆ ಇವಾಗ ರೀಸೆಂಟಾಗಿ ಏನು ಗೊತ್ತಾಗ್ತಿದೆ ಅಂದರೆ, ಎಕ್ಸ್ಪೆಷಲಿ ಮಕ್ಕಳ ಚಾನಲು ನಮ್ಗಿಂತಲೂ ದೊಡ್ಡವ್ರಿಗಿಂತಲೂ ಜಾಸ್ತಿ ಅರ್ನ್ ಮಾಡ್ತಿರೋದು ಅದು ಮಕ್ಕಳ ಚಾನಲ್ಗಳು. ಸೊ ಹಾಗಾಗಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ, ಇವಾಗ ಇವನು 2nd ಸ್ಟ್ಯಾಂಡರ್ಡ್ ಹೋಗಬೇಕಾಗಿತ್ತು. ಸೊ ಸ್ಕೂಲ್ ಫೀಸು ಎಲ್ಲ ಕಟ್ಟಿದ್ದಾಯಿತು, ಬುಕ್ಸು ಬಂದಿತ್ತು, ಎಲ್ಲ ಮಾಡಿದ್ದಾಯಿತು. 10-15 ದಿವಸ ಹೋದ್ರೆ ಏನು ಸ್ಕೂಲ್ಗೆ? ಶಂಭುಲಿಂಗ 10-15 ದಿವಸ ಹೋದೆ. 15 ಡೇಸ್ ಸ್ಕೂಲಿಗೆ ಹೋದ. ಇವಳ್ದು KG ಮುಗಿದು LKGಗೆ ಒಂದು 10-15 ದಿವಸ ಹೋದರು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಈಗ ನನ್ನ ಮನೆ ಕನ್ಸ್ಟ್ರಕ್ಷನ್ನು ಶುರು ಮಾಡಬೇಕು. ಇವತ್ತಿಗೆ 8 ಯೂಟ್ಯೂಬ್ ಚಾನಲ್ಲು ನಾನು ಹ್ಯಾಂಡಲ್ ಮಾಡ್ತಿರೋದು. ಅದರಲ್ಲಿ 4 ನಂದು ಪರ್ಸ್ನಲ್ ಚಾನಲ್ ಇದ್ದಾವೆ. ಜೊತೆಗೆ ಸುಚಿತಂದೊಂದಿದೆ, ಯೂಟ್ಯೂಬರ್ ಹೌಸ್ ಸುಚಿತ್ ಅಂತಂದ್ಬಿಟ್ಟು, ಯೂಟ್ಯೂಬರ್ ಹೌಸ್ ಕೀರ್ತಿದಿದೆ, ಆಮೇಲೆ ಯೂಟ್ಯೂಬರ್ ಹೌಸ್ ಫುಡ್ ಅಂಥೇಳಿ ನನ್ನ ವೈಫ್ದಿದೆ. ನಂದು ಬಂದುಬಿಟ್ಟು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸು ದತ್ತಾ ಬೇನೂರು ಕನ್ನಡ ಬ್ಲಾಗು. ನೆಕ್ಸ್ಟ್ ಬರೋದು ಮೇಕ್ ಯುವರ್ ಓನ್ ಕ್ರಿಯೇಷನು, ದತ್ತಾ ಬೇನೂರು ಕ್ರಿಯೇಷನು. ನಂದೇ ಜಾಸ್ತಿ ಇದೆ. ಸೊ ಫುಲ್ ಕೆಲಸ ಇವಾಗ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾಕೆ ಇದನ್ನು ಇವರಿಗೆ 1 ವರ್ಷ ಸ್ಕೂಲ್ ಡ್ರಾಪ್ ಔಟ್ಸಿದ್ದೀನಿ ಅಂತಂದರೆ, ನನ್ನ ಕಂಟೆಂಟ್ ಇವಾಗ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮ್ಲಿ ಕಂಟೆಂಟು. ಇವಾಗ ನಾನು ವೈಫ್ ಇದ್ದರೆ ಇಬ್ಬರದು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಜೊತೆಗೆ ಮಕ್ಕಳು ಬೇಕು. ಸೊ ಹಾಗಾಗಿ ಇವ್ರಿಗೆ ಆ್ಯಕ್ಚುಲಿ ಬಂದು ನಾನು 1 ವರ್ಷ ಸ್ಕೂಲನ್ನು ಡ್ರಾಪ್ ಔಟ್ಸಿರೋದು. ಇನ್ನೊಂದು ಏನಪ್ಪ ಅಂದರೆ, ನನ್ನ ಎಜುಕೇಷನ್ನು ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ನಮಗೂ ಓದಿಸ್ಬೇಕಂತ ಹಾಕಿದ್ರು ನಮ್ಮ ತಂದೆ ತಾಯಿ ಎಲ್ಲ ಪ್ರಯತ್ನ ಪಟ್ಟರು ಕೂಡ ನಾವು ಓದೋಕ್ಕಾಗಲಿಲ್ಲ. ಯಾಕಂತಂದರೆ ಒಬ್ಬೊಬ್ಬರು ಎಜುಕೇಷನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಒಬ್ಬೊಬ್ಬರು ಎಜುಕೇಷನಲ್ಲಿ ಎಕ್ಸ್ಪರ್ಟ್ ಇರೋಲ್ಲ. ಒಬ್ಬೊಬ್ಬರು ಒಂದು ಥಿಯರಿ ಜಾಸ್ತಿ ಇರ್ತಾರೆ, ಒಬ್ಬೊಬ್ಬರು ಪ್ರಾಕ್ಟಿಕಲ್ ಜಾಸ್ತಿ ಇರ್ತಾರೆ. ಸೊ ನಂದೆಲ್ಲ ಪ್ರಾಕ್ಟಿಕಲ್ ಮೈಂಡು. ನೀವು ಏನೇ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಏನೇ ಮಾಡ್ತೀರಿ, 3 ದಿವಸ ನೋಡಿದ್ರೆ ನೀವು ವರ್ಕು ಎಂಥದ್ದು ಓದ್ಬಿಟ್ಟು ನೀವು ಎಜುಕೇಷನ್ ಮುಗಿಸ್ಬಿಟ್ಟು ನೀವು ಮಾಡ್ತಿದ್ರಿ ಅಂತಂದರೆ ಅದು ನಾನು ಕೂಡ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಆ ಥರ ಸ್ಕಿಲ್ಸ್ ಇರೋದು. ಜೊತೆಗೆ ಇವನಿಗೂ ಅಷ್ಟೇ ನಂದು ಒಂದು ಏರೋ ಮಾಡಲಿಂಗು ಸ್ಕೂಲ್ಗೆ ವರ್ಕ್ಶಾಪ್ ಎಲ್ಲ ಮಾಡಬೇಕಂತಂದರೆ ಇವನೇ ಕಾರಣ. ಯಾಕಂತಂದರೆ ಒಂದು ಟೈಮು ತುಂಬಾ ಟಾರ್ಚರ್ ಕೊಟ್ಬಿಟ್ಟು, ಒಂದು ಚಿಕ್ಕದಾಗಿ ನಾನು ಪ್ಲೇನ್ ಮಾಡಿಕೊಡು ಅಂತಂದ ತಕ್ಷಣ ನಾನೊಂದು ಅವನಿಗೆ ಚಿಕ್ಕದಾಗಿ ಪ್ಲೇನ್ ಮಾಡಿಕೊಟ್ಟಿದ್ದೆ. ಆ ಪ್ಲೇನ್ ತುಂಬ ಚೆನ್ನಾಗಿ ಫ್ಲೈ ಆಯಿತು ಅಂತ ತಂದು ಅದೇ ಪ್ಲೇನನ್ನು ಇಟ್ಕೊಂಡ್ಬಿಟ್ಟು ನಾನು ಸ್ಕೂಲ್ಗಳಿಗೆ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆ ಇದನ್ನು ಮಕ್ಕಳಿಗೆ ಕಲಿಸ್ಬಾರ್ದು ಅಂತಂದ್ಬಿಟ್ಟು. ಸೊ ನಮಗೂ ಅದು ಹೆಂಗೆ ಬಂದಿದೆ ಅಂದರೆ, ನಾನು ವೀಡಿಯೋ ಮಾಡ್ತಿರ್ಬೇಕಂತಂದರೆ ರೋಡಲ್ಲಿ ಹೋಗೋರು ನಮಗೂ ಕೇಳೋರು, ಇದನ್ನು ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂತಂದ್ಬಿಟ್ಟು. ಹಾಗಾಗಿ ನಾನು ಕೂಡ 2 ಸ್ಕೂಲ್ಸ್ಗೆ ಅದನ್ನು ಏನೋ ಪ್ರಾಜೆಕ್ಟ್ ಅಂದರೆ ನಮ್ಮದು ಬೇಸಿಕಲ್ ಟ್ರೈನಿಂಗ್ದೆಲ್ಲ ಮಾಡಿದ್ದಾಯಿತು. ಸೊ ಹೇಳಬೇಕಂದ್ರೆ, ಇವನು ಓದೋದ್ರಲ್ಲಿ ಏನಿಲ್ಲ. ಇವನು ಸ್ಕೂಲ್ಗೆ ಹೋಗೋತಂದರೆ ದಿನಾಲು 2 ಏಟು ತಿನ್ಕೊಂಡೇ ಸ್ಕೂಲ್ಗೆ ಹೋಗ್ತಿದ್ದ, ಅಳ್ಕೊಂಡು ಸ್ಕೂಲ್ಗೆ ಹೋಗೋನು. ಇವಳು ಬೇಗ ಎದ್ದೇಳ್ತಿಲ್ಲ. ಅವಳು ಓದೋದ್ರಲ್ಲಿ ಒಂದು ಸ್ವಲ್ಪ ಇದ್ದಾಳೆ. ಅವಳು ಎಲ್ಲರೂ ನಾವು ಟ್ರೈನಿಂಗ್ ಏನಾದರೂ ಮಾಡ್ತಿರ್ತೀನಿ, ನಂತರ ನೋಡಿಬಿಟ್ಟು ಅವಳು ಟ್ರೈನಿಂಗ್ ಎಲ್ಲ ಮಾಡ್ತಿರ್ತಾಳೆ. ಜೊತೆಗೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾಳೆ, ಎಲ್ಲ ಮಾಡ್ತಿರ್ತಾಳೆ ಅವಳು. ನಾವು ಏನು ಮಾಡ್ತೇವೋ ನಮ್ಮ ಮಕ್ಕಳು ಅದರಿಂದ ಕಲಿತಿರ್ತಾರೆ. ಇದನ್ನು ಬಂದು ಎಜುಕೇಷನಲ್ಲಿ ಯಾರೂ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಡೋದು ಏನಂತಂದರೆ, ಪೆನ್ನಲ್ಲಿ ಏನಿದೆ, ಬುಕ್ಕಲ್ಲಿ ಏನಿದೆ, ಬರೆಯೋದೇನಿದೆ, ಅದು ಎಲ್ಲ ನೆಸೆಸಿಟಿ ಇಲ್ಲ ಅನ್ನಲ್ಲ. ಸೊ ಅದನ್ನು ಸರ್ಟೇನ್ ಲೆವೆಲ್ ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಬಿಸ್ನೆಸ್ ಮ್ಯಾನ್ ತೊಗೊಂಡ್ರೆ ನಿಮ್ಗೆ ಎಜುಕೇಷನಲ್ಲೇ ಇರಲ್ಲ ಅವ್ರದ್ದು. ಎಲ್ಲ ಓದಿರೋರು, ಅವ್ರ ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಎಲ್ಲರೂ ಓದಿದವ್ರು ಇರ್ತಾರಲ್ವ, ಹ್ಯಾಂಡಲ್ ಮಾಡ್ತಿರೋದೆಲ್ಲ ಓದೋರೇನೆ. ಸೊ ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ವರ್ಕ್ ಮಾಡಬೇಕು ಅಂತಂದರೆ ಅದನ್ನು ಮೈಂಡ್ಸೆಟ್ಟು. ಸೊ ಅವ್ರ ಮೈಂಡ್ಸೆಟ್ ಹೆಂಗಿರುತ್ತಂತಂದರೆ, ಓದಿ ಇನ್ನೊಬ್ಬರ ಹತ್ರ ಕೆಲಸ ಮಾಡಬೇಕು ಅಂತ ಇವ್ರ ಮೈಂಡ್ಸೆಟ್ ಇರುತ್ತೆ. ಅದು 99% ಜನ ಮಾಡ್ತಾ ಇರೋ ಒಂದು ವರ್ಕು ಮೈಂಡ್ಸೆಟ್ ಆಗಿರುತ್ತೆ. ಇನ್ನು 1% ಜನ ನಾವು ಏನಾದರೂ ಸ್ವಂತವಾಗಿ ಮಾಡಬೇಕು ಅಂತಂದ್ಬಿಟ್ಟು. ನಾನು ಯಾಕೆ ಅಷ್ಟೊಂದು ಎಜುಕೇಷನ್ ಕಡೆ ಫೋಕಸ್ ಮಾಡ್ತಿಲ್ಲ ಅಂತಂದರೆ,
ಇವತ್ತು ಎಜುಕೇಷನ್ ಮುಗಿಸ್ದವ್ರು ನಾನು ಎಷ್ಟೋ ಜನ ನೋಡ್ತಾ ಇದ್ದೀನಿ. ಇವಾಗಿನ ಸಿಚುವೇಶನ್ನೇ ಹೀಗಿದೆ. ಈಗ ಇವನು ಎಜುಕೇಷನ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಂತಂದರೆ ಹತ್ತತ್ರ 20 ವರ್ಷ ಓದಬೇಕಿವಾಗ. ಸೊ 20 ವರ್ಷ ಓದಿ ಅವ್ನು ಕೆಲ್ಸಕ್ಕೆ ಹೋಗೋಷ್ಟರಲ್ಲೇ ಫ್ಯೂಚರ್ ಸಿಚುವೇಶನ್ ಹೇಗಿರುತ್ತೆ, ಇವಾಗ ಆಲ್ರೆಡಿ ಇರೋದ್ರಿಂದ ಜಾಬ್ಸ್ ಸಿಗ್ತಾ ಇಲ್ಲ, ಆಮೇಲೆ ಹೋಗಿ ಕೆಲಸ ಮಾಡ್ತಿರೋ 5 ವರ್ಷ 10 ವರ್ಷ 20 ವರ್ಷ ಆದವ್ರನ್ನ ಎತ್ತಿ ತೆಗಿತಾ ಇದ್ದಾರೆ. ಯಾಕಂತಂದರೆ ಎಲ್ಲ ತುಂಬ ಅಪ್ಡೇಟ್ ಆಗ್ತಿದೆ ಇವಾಗೆಲ್ಲನೂ ಕೂಡ. ಸೊ ಆ ಕಾಂಪಿಟೇಷನಲ್ಲಿ ನನ್ನ ಮಕ್ಕಳಿಗೆ ನಾನು ಕಳಿಸ್ತಾ ಇಲ್ಲ. ಯಾಕಂತಂದರೆ ನಾನು ಮಾಡಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ನಾನು ಪ್ರಾಜೆಕ್ಟ್ಗಳನ್ನ ಬಿಲ್ಡ್ ಮಾಡಿದ್ದೀನೋ ಅದೇ ಪ್ರಾಜೆಕ್ಟಿಂದನೇ ಅವರಿಗೆ ಕಮರ್ಷಿಯಲ್ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಥರ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಪೇಪರ್ ಪ್ಲೇನಿಂದ ಶುರು ಮಾಡ್ಕೊಂಬಿಟ್ಟು ಇವತ್ತಿಗೆ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ ಮೋರ್ ದೆನ್ 50+ RC ಏರ್ಕ್ರಾಫ್ಟ್ ಇಂಡಿಯಾದಲ್ಲೇ ಫಸ್ಟು ಕ್ರಿಯೇಟ್ ಮಾಡಿರೋದು ನನ್ನ ಚಾನಲಲ್ಲಿದ್ದಾವೆ. ದತ್ತಾವೇನೂರು ಕ್ರಿಯೇಷನ್, ಮೇಕ್ ಯುವರ್ ಓನ್ ಕ್ರಿಯೇಷನ್ ನೀವು ಹೋದರೆ ಇದನ್ನೆಲ್ಲಿ ಬಂದು ಪಬ್ಲಿಷ್ ಆಗಿಲ್ಲ. ಯಾಕಂದರೆ ನಮ್ಮದು ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಚಾನಲ್ ಇರೋದ್ರಿಂದ ಅಷ್ಟೊಂದು ಎಲ್ಲಿ ನೋಟೆಡ್ ಆಗಿಲ್ಲ. ಸೊ ನಾನು 2019 ತುಂಬ ನೆಕ್ ಪೇನು ಶುರುವಾಗಿತ್ತು. ಬಟ್ ನನ್ನ ಮಕ್ಕಳಿಗೋಸ್ಕರ ನಾನು ನಾನು ಏನೋ ಒಂದು ಬಿಸ್ನೆಸ್ ಅವರಿಗೆ ಬಿಲ್ಡ್ ಮಾಡಿಡಬೇಕು, ಅಟ್ಲೀಸ್ಟ್ ಅವ್ರ ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋದರೆ ಸಾಕು, ಅಟ್ಲೀಸ್ಟ್ ಅವರು ಸೇಫಾಗಿ ಅವ್ರ ಲೈಫನ್ನು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ದೇ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸಿಂದ ವಿತ್ ಪೇನಿಂದ ಸುಮಾರು ಏರ್ಕ್ರಾಫ್ಟ್ಗಳು ಬಿಲ್ಡ್ ಮಾಡಿಬಿಟ್ಟು ಇವತ್ತಿಗೆ ನೆಕ್ಸ್ಟ್ ಆಯ್ತು ಇನ್ನೊಂದು 2-3 ಮಂತ್ಸಲ್ಲಿ ಕಮರ್ಷಿಯಲ್ ಬಿಸ್ನೆಸ್ ಅದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಕಂಪ್ಲೀಟಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಿರೋದು ನನ್ನ ಮಗನಿಗೇನೆ. ಸೊ ನಾನು ಒಂದೊಂದಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಅದು. ಸೊ ಬರಪ್ಪ ಹಾಕೋ ಇದು. ಸೊ ಇವನು ಪ್ಲೇನ್ ಫ್ಲೈ ಮಾಡೋದೆಲ್ಲ ಇವನಿಗೆ ಬಲೆ ಇಂಟ್ರೆಸ್ಟು. ಸೊ ಬನ್ನಿ ಅವನಿಗೆ ತೋರಿಸ್ತಿರ್ತೀನಿ. ಆಮೇಲೆ ಜೊತೆಗೆ ಇವ್ರದ್ದು ಎಲ್ಲ ಯೂಟ್ಯೂಬ್ ಚಾನಲ್ ಇದೆ. ಹೇಳಪ್ಪ ನಿನ್ನ ಚಾನಲ್ ಹೆಸರು? ಯೂಟ್ಯೂಬರ್ ಹೌಸ್ ಸುಚಿತ್. ಯೂಟ್ಯೂಬರ್ ಹೌಸ್ ಸುಚಿತ್. ನಿಂದೇನು? ಯೂಟ್ಯೂಬರ್ ಹೌಸ್ ಕೀರ್ತಿ. ಕೀರ್ತಿ. ಸೊ ಇವಾಗ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ಚಿಕ್ಕ ಒಂದು ಪೇಪರ್ ಪ್ಲೇನಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಅಲ್ಲಿ ವ್ಯೂಸ್ ಬರ್ತಿದೆ ಅಂತೇಳಿ ಹಾಗೆ ಕಲ್ತ್ಕೊಂಡು ಇವತ್ತಿಗೆ ದೊಡ್ಡ ಏರ್ಕ್ರಾಫ್ಟ್ಗಳು ಅಂದರೆ RC ಏರ್ಕ್ರಾಫ್ಟ್ಗಳೆಲ್ಲ ಮಾಡ್ತಿರೋದು. ಜೊತೆಗೆ ಇದೇ ಒಂದು ಬಿಸ್ನೆಸ್ಸನ್ನು ನಾನು ಇವಾಗ ನೆಕ್ಸ್ಟ್ ಇದನ್ನು ಕೂಡ ನಡೀತಾ ಇರೋದು. ಇವಾಗ ಯೂಟ್ಯೂಬಿಂದ ನೀವು ಮಾಡ್ತೀರಾ, ಯೂಟ್ಯೂಬಿಂದ ಅರ್ನ್ ಮಾಡ್ತೀರಾ. ಯೂಟ್ಯೂಬಲ್ಲಿ ಏನು ಕಿತ್ತು ಸುಮ್ಮನಿರು. ಯೂಟ್ಯೂಬಿಂದ ನೀವು ಏನು ನಿಮ್ಮ ಒಂದು ಬಿಸ್ನೆಸ್ ಮಾಡಿರ್ತೀರೋ ಅಲ್ಲಿ ಅರ್ನ್ ಮಾಡ್ತಿರೋ, ಜೊತೆಗೆ ಅದ್ರ ಕಮರ್ಷಿಯಲ್ ಬಿಸ್ನೆಸ್ ಲೈಫ್ ಟೈಮ್ ನಡೀತಾ ಇರುತ್ತೆ. ಲೈಫ್ ಟೈಮು ಇವರು ಮುಗಿದಾದ ತಕ್ಷಣ ಇವ್ರ ಮಕ್ಕಳು ಬಂದರೂ ಕೂಡ ಇದೇ ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇದು ಬಂದುಬಿಟ್ಟು ಇನ್ನೂ ಯಾರೂ ಅಷ್ಟೊಂದು ಮಾಡ್ತಾಯಿಲ್ಲ. ಯಾಕಂತಂದರೆ ಇದು ಫ್ಯೂಚರ್ ಇದೆ ಎಲ್ಲನೂ ಕೂಡ. ಏರ್ ವೆಹಿಕಲ್ಸ್ ಅಂತಂದರೆ ಸುಮ್ಮನೆ ಅಲ್ಲ, ಇಷ್ಟು ದಿವಸ ಏನು ಕಾರ್ಗಳು ಬರ್ತಿತ್ತೋ ಇನ್ನು ನೆಕ್ಸ್ಟ್ ಬಂದು ಏರ್ ವೆಹಿಕಲ್ಸ್ಗಳು ಬರ್ತಿರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಸುಮಾರು ಚಿಕ್ಕ ಏರ್ಕ್ರಾಫ್ಟ್ಗಳೆಲ್ಲ ಬಿಲ್ಡ್ ಮಾಡಿರೋದು. ಸೊ ನಾವು ಯಾವತ್ತೂ ಈ ಥರ ಚಿಕ್ಕ ಏರ್ಕ್ರಾಫ್ಟ್ಗಳೆಲ್ಲ ಬಿಲ್ಡೇ ಮಾಡಿಲ್ಲ. ಯಾಕಂತಂದರೆ ಇವನು ಇಲ್ಲಿ ನೋಡಿರ್ತಿದ್ದೀರಾ, ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ಬೋಟ್ ಅಂದರೆ ಇದನ್ನು ಇನ್ನೊಂದು ಬೋಟ್ ಇದೆ, ಇದರಲ್ಲೇ ಕುತ್ಕೊಂಡು ಡ್ರೈವ್ ಮಾಡಿದ್ದ ಇವನಿಗೆ. ಸೊ ಇವನು ಬಂದುಬಿಟ್ಟು ಬೋಟ್ ಪೈಲಟ್ ಇವನು ಆಗಿದ್ದ ಅವಾಗ. ಸೊ ಅದೇ ಬಂದಿರೋ ದುಡ್ಡಲ್ಲೇ ನಾನು ಸ್ಕೂಲ್ ಫೀಸನ್ನು ಪೇ ಮಾಡಿರೋದು. ಈ ಥರ ಪ್ಲೇನ್ಗಳೆಲ್ಲ ಅವನಿಗೆ ಫ್ಲೈ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಬೇಸಿಕಲಿ ನಾನು ಹೇಳೋದೇನಂತಂದರೆ ಎಜುಕೇಷನ್ ಅದು ಏನು ಒಂದಿಷ್ಟು ಓದಕ್ಕೆ ಬಂದರೆ ಬರೆಯೋಕ್ಕೆ ಬಂದರೆ ಸಾಕು, ಅದರಿಂದನೇ ಬದುಕಬೇಕು ಅನ್ನೋದನ್ನು ಸಿಚುವೇಶನ್ನು ನನಗಿಲ್ಲ. ಯಾಕಂದರೆ ನಾನಿವಾಗ ನಮಗೂ ನಮ್ಮ ಮನೇಲಿ ಕಷ್ಟಪಟ್ಟು ಎಲ್ಲರೂ ಹೋಗಲಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು 10th ಪಲ್ಟಿ ಹೊಡೆದಿದ್ದೀನಿ. ನಮ್ಮ ತಮ್ಮ ನಂತರನೇ ಅಷ್ಟೊಂದು ಓದೋದ್ರಲ್ಲಿ ಇರಲಿಲ್ಲ. ನಮ್ಮ ಅಣ್ಣ ಚೆನ್ನಾಗಿ ಓದಿದ್ದಾನೆ, ಓದ್ಬಿಟ್ಟು ನಮ್ಮದು ನೋಡಿಬಿಟ್ಟು ಅವರೂ ಕೂಡ ಫುಲ್ ಟೈಮ್ ಇವಾಗ ಎಲ್ಲನೂ ಇದರಿಂದನೇ ಬಂದಿರೋದು. ಸೊ ಇವಾಗ ಇಲ್ಲಿ ತೋರಿಸ್ತೀನಿ ಈ ಫೋಟೋ ಫ್ರೇಮು. ಸೊ ಇವನು ತಲೆ ತಿಂತದಕ್ಕೆ ಫಸ್ಟು ಒಂದು ಪ್ಲೇನ್ ಮಾಡಿ ಇವನಿಗೆ ಕೊಟ್ಟಿರೋದು. ಸೊ ಈ ಪ್ಲೇನ್ ಚೆನ್ನಾಗಿ ಫ್ಲೈ ಆಯಿತು ಅಂತಂದ್ಬಿಟ್ಟು ಆವಾಗ ನಾವು ಯಾಕೆ ಇದನ್ನು ಏರೋ ಮಾಡೆಲಿಂಗ್ ಫ್ಯೂಚರ್ ಪೈಲಟ್ ಅಂತ ಹಾಕಿದ್ದೀನಿ ನೋಡಿ. ಯಾಕೆ ಇದನ್ನು ಫ್ಯೂಚರ್ಗೆ ಅಂದರೆ ಇದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು ಶುರು ಮಾಡಿರೋದು. ಸೊ ಇದನ್ನು ಇವಾಗ ಕಂಟಿನ್ಯೂ ಇವರು ಸ್ಕೂಲ್ಗೆ ಹೋಗಿಲ್ಲ ಅಂತಂದರೂ ಕೂಡ ಇಲ್ಲ, ಇದು ಬರೀ ಫ್ಯೂಚರ್ ಪೈಲಟ್ ಅನ್ನೋದು ಓದೋದು ಬಂದರೂ ಸಾಕು ಬಿಸ್ನೆಸ್ಸನ್ನು ಮಾಡ್ಬೋದು. ಯಾಕಂತಂದರೆ ಚಿಕ್ಕ ಮಕ್ಕಳು ಎಂತಿಂಥ ಚಿಕ್ಕ ಮಕ್ಕಳು ಇವತ್ತು ಬಿಸ್ನೆಸ್ ಮಾಡಿಬಿಟ್ಟು ಎಲ್ಲೆಲ್ಲ ದುಬೈ ಟವರ್ಗಳಲ್ಲಿ ಹೋಗ್ಬಿಟ್ಟು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಮೈಂಡ್ಸೆಟ್ಟು ಓದಲೇಬೇಕು, ಓದಿದ್ರೆ ಕೆಲಸ, ಇಲ್ಲ ತಂದರೆ ಕೆಲಸ ಮಾಡೋಕ್ಕಾಗಲ್ಲ, ದುಡ್ಡು ಅರ್ನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ತಂದೆ ತಾಯಿ ಕಷ್ಟಪಟ್ಟೆಲ್ಲ ನಮ್ಗೆ ಓದಿಸಿದ್ದಾರೆ. ನಾವು ಹೇಳಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಜಾಸ್ತಿ. ಸೊ ನಮ್ಮ ತಂದೆ ತಾಯಿ ನಮ್ಮ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡದೇ ಇರೋದಕ್ಕೋಸ್ಕರ ನಾವು ಇಲ್ಲಿರೋದು. ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಆಟ ಆಡಿದ್ದೇವೋ
ಅದರಿಂದನೇ ನಾನು ಅರ್ನ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾರಪ್ಪ, ಇವಂದು ತೊಗೊಂಬರಪ್ಪ, ಇವಂದು ಇಷ್ಟೊಂದು ಬುಕ್ಸ್ಗಳಿದ್ದಾವೆ. ಇನ್ನ ಬಾಳ ಇರು, ಇನ್ನೂ ಭಾಳ ಇದಾವೆ, ಎಲ್ಲೆಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಬಾ ಸೈಡಿಗೆ ಬಾ, ಸೈಡಿಗೆ ಬಾ, ನೋಡಪ್ಪ ಇಷ್ಟೊಂದು ಬುಕ್ಸ್ಗಳು 1 2 3 4 5 6, ಇನ್ನೊಂದು 7, ಇನ್ನೂ 2 3 ಅದಾವ, ಇನ್ನ ಇದ್ರ ಇನ್ನೂ 7 ಸ್ಕೂಲಲ್ಲೇ ಇದ್ದಾವೆ. ಇವನು ಇರೋದು ಎಷ್ಟು ಏಜು, 2ನೇ ಕ್ಲಾಸ್ ಓದ್ತಾ ಇದ್ದಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟಿತ್ತು ಅಷ್ಟಿತ್ತು. 2ನೇ ಕ್ಲಾಸಲ್ಲಿ ಹತ್ತತ್ರ ಎಷ್ಟು ಬುಕ್ ಇದಾವೆ? 14 ಬುಕ್ಕಪ್ಪ. 14 ಬುಕ್ ಓದಬೇಕು. ಅವ್ರ ಏಜ್ ಇರೋದೆಷ್ಟು? 3 ವರ್ಷನೋ, ಸಾರಿ 3 ವರ್ಷ ಅಂದರೆ 7 ವರ್ಷನ, 8 ವರ್ಷ. 8 ವರ್ಷಕ್ಕೆ 14 ಬುಕ್ಕು ಓದಬೇಕು ಅಂತಂದರೆ ಯೋಚನೆ ಮಾಡಿ. ಅವಾಗ ಹೆಂಗಿತ್ತು ಅಂತಂದರೆ ಬುಕ್ಸ್ಗಳು ಕಡಿಮೆ ಇರ್ತಿತ್ತು, ನಾಲೆಡ್ಜ್ ಅವ್ರಿಗೆ ಜಾಸ್ತಿ ಸಿಗ್ತಿತ್ತು. ಇವಾಗ ಏನಾಗಿದೆ ಅಂದರೆ ಬರೀ ಅವ್ರದ್ದು ಬಿಸ್ನೆಸ್ ಮಾಡೋಕ್ಕೆ ಮಾಡ್ತಿದ್ದಾರೋ ಏನು ಮಾಡ್ತಿದಾರೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಹೋಗಲಿ, ಇವಾಗ 14 ಬುಕ್ ಓದಿಬಿಟ್ಟು ಮಾಡೋದೇನಿದೆ? ಏನೂ ಇಲ್ಲ. ಬುಕ್ಸಿಗೆ ಈಗ 5,000. ಇವ್ರ ಸ್ಕೂಲ್ ಫೀಸೇ 1 ಲಕ್ಷ 1.5 ಲಕ್ಷ ಇವನಿಗೆ ಬರೋದು. ಇವಳಿಗೆ ಬಂದುಬಿಟ್ಟು 1 ಲಕ್ಷ ಆ್ಯನ್ಯುವಲ್ ಫೀಸು 12,000. ಸೊ ಇಷ್ಟೆಲ್ಲ ಪೇ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಇಷ್ಟೆಲ್ಲ ನಾಲೆಡ್ಜ್ ಬೇಕಾಗಿಲ್ಲ. ಬೇಕಾಗಿರೋ ಸಿಂಪಲ್ ಏನಂತಂದರೆ ಸೊ ಇವಾಗ ನಾನು ಹೇಳೋದು ಏನಂತಂದರೆ, ಈ ಕಡೆ ಬರಪ್ಪ. ಈಗ ಕೀರ್ತಿ ಬಾಯ್ಲಿ. ಸೊ ಇವಾಗ 14 ಬುಕ್ಕು. ಸೊ 14 ಬುಕ್ಕು ಈ ವರ್ಷ ಓದ್ತಾನ, ನೆಕ್ಸ್ಟ್ ಇಯರ್ ಮತ್ತೆ 14 ಬರುತ್ತಾ? ಕೀರ್ತಿ ಬಾಯ್ಲಿ. ನೆಕ್ಸ್ಟ್ ಇಯರ್ ಬರುತ್ತಾ? ಹೋಗಲಿ, ಇವಾಗ ಕೆಲ್ಸಕ್ಕೆ ಹೋಗ್ತಾನಂತ ತಿಳ್ಕೊಳ್ಳೋಣ. ಹೋಗಲಿ, ಇವಾಗ ಏನೋ ಒಂದು ಮಾಡಿಬಿಟ್ಟು ಈಗ ಒಂದು ಏನೋ ಆಗ್ತಾನಂತ ತಿಳ್ಕೊಳ್ಳೋಣ. ಆ ಬುಕ್ಕಲ್ಲಿ ಓದಿದ್ದೇನಕ್ಕೂ ಯೂಸ್ ಇರೋಲ್ಲ, ಕೆಲಸ ಮಾಡೋದೇ. ಈಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಲ್ಲ, ನಾವು ಓದಿರೋದೇ ಬೇರೆ, ಕೆಲಸ ಮಾಡ್ತಿರೋದೇ ಬೇರೆ. ನಮ್ಮ ಅಣ್ಣ ಹೋಗಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು, ಹೋಗಿ IT ಯಲ್ಲಿ ಕೆಲಸ ಮಾಡಿದ್ರು. IT ನ ಬಿಟ್ಬಿಟ್ಟು ಯೂಟ್ಯೂಬ್ ಮಾಡ್ತಿದ್ದಾರೆ, ಯೂಟ್ಯೂಬ್ ಟ್ರೈನಿಂಗ್ ಕೊಡ್ತಿದ್ದಾರೆ, ಓನ್ ಬಿಸ್ನೆಸ್ಸು ಎಲ್ಲನೂ ಕೂಡ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ಎಜುಕೇಷನ್ನು ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅಟ್ಲೀಸ್ಟ್ ಒಂದು ಬರೆಯೋಕ್ಕೆ ಓದೋಕ್ಕೆ ಬಂದರೆ ಸಾಕು. ಫಾರ್ ಎಕ್ಸಾಂಪಲ್ ಇವ್ರದ್ದು ಬರೆಯೋಕ್ಕೆ ನೇಮು ಬರೋದಾಗಿರ್ಬೋದು, ಒಂದು ಓದೋದಾಗಿರ್ಬೋದು, ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಅದು ಇವನ್ ನಾರ್ಮಲಾಗಿಯೇ ಬರುತ್ತೆ. ಸ್ಕೂಲ್ಗೆ ಹೋದರೆ ಅಂತ ಬರೋಲ್ಲ. ಇವಾಗ ಹೋಮ್ ಸ್ಕೂಲಿಂಗ್ ನೆಕ್ಸ್ಟ್ ಇಯರಿಂದ ನಾನು ಸ್ಕೂಲ್ ಕಳಿಸೋದೇ ಇಲ್ಲ. ಯಾಕಂದರೆ ನಾನು ಆಸ್ಟ್ರೇಲಿಯಾದಿಂದ ಒಂದು ಪೇರೆಂಟ್ಸ್ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದರು. ಐ ಥಿಂಕ್ 2023 ಅನ್ಕೋತೀನಿ. ಮಕ್ಕಳು ಬಂದು 12 ವರ್ಷ 15 ವರ್ಷ ಇದೆ. ಅವ್ರು ಇಂಗ್ಲೀಷೆಲ್ಲ ಹೆಂಗೆ ಮಾತಾಡ್ತಾರೆ, ಇಂಗ್ಲೀಷೆಲ್ಲ ಹೆಂಗೆ ಬರೀತಾರೆ ಅಂದರೆ ಅವ್ರು ಸ್ಕೂಲ್ಗೆ ಹೋಗಿಲ್ಲ ಅಂತ, ಹೋಮ್ ಸ್ಕೂಲಿಂಗ್ ಅಂತವ್ರು. ಸೊ ಹೆಂಗೆ ಓದ್ತಿದ್ದಾರೆ ಅಂತ ತಾನೆ ನಿಜವಾಗ್ಲೂ ನನಗೂ ಕೂಡ ಶಾಕ್ ಆಗಿರೋದು. ಅವರೆಲ್ಲ ಹೆವಿ ಕ್ರಿಯೇಟಿವಿಟೀಸಾ. ಅವ್ರ ಮಕ್ಕಳಿಗೆಲ್ಲ ಅಡುಗೆ ಮಾಡೋದು ಇವಾಗಲೇನು ಹೇಳ್ಕೊಟ್ಟಿದ್ದಾರೆ. ಅದು ಏನೇನೋ ಕ್ರಾಫ್ಟ್ಗಳು ಮಾಡ್ತಿರ್ತಾರೆ. ಅವರು ಏರ್ಕ್ರಾಫ್ಟ್ ಬಗ್ಗೆ, ಏರೋ ಮಾಡಲಿಂಗ್ ಬಗ್ಗೆ ಗೊತ್ತಿದೆ. ಫ್ಯೂಚರ್ ನೀವು ಏನು ಬೇಕಾದರೂ ಕೇಳಿ ಫ್ಯೂಚರ್ಗೆಲ್ಲ ಹೇಳ್ತಾರೆ. ಸೊ ಇವನಿಗೆ ಕ್ಯಾಲ್ಕುಲೇಷನ್ ಕೇಳಿದ್ರೆ ಕ್ಯಾಲ್ಕುಲೇಷನ್ ಬರಲ್ಲ. ಅವರಿಗೆಲ್ಲ ಹೆಂಗೆ ಕ್ಯಾಲ್ಕುಲೇಷನ್ ಬರ್ತಿತ್ತು ಅಂದ್ರೆ ಹೆಂಗೆ ಕಲಿಸಿದ್ದಾರೆ ಅಂದರೆ, ಬರೀ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬು ಅಲ್ಲಿ ಒಂದಿಷ್ಟು ವೀಡಿಯೋಗಳು ಇರೋದ್ರಿಂದ, ಜೊತೆಗೆ ಹೋಮ್ ಸ್ಕೂಲಿಂಗ್ ಅಂದರೆ ಬೇರೆ ಒಬ್ಬರು ಟೀಚರ್ ಬಂದ್ಬಿಟ್ಟು ಹೋಮ್ ಸ್ಕೂಲಿಂಗ್ ಅಂತ ಮಾಡ್ತಿರ್ತಾರಲ್ಲ, ಅದನ್ನು ಹೇಳ್ಕೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇವಾಗ ಹೋಮ್ ಸ್ಕೂಲಿಂಗಿಂದನೇ ಆಲ್ಮೋಸ್ಟ್ ಅಲ್ಲೂ ಮಕ್ಕಳನ್ನ ಎಲ್ಲಿ ಕಳಿಸ್ತೇನೆ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿದ್ದಾರೆ. ಚಿಕ್ಕ ಏಜಿಂದನೇ ಅವರಿಗೆ ಗೊತ್ತಾಗ ಶುರು ಮಾಡುತ್ತೆ, ಓಕೆ ಇದರಿಂದ ಹೆಂಗೆ ಮಾಡ್ಬೋದು ಅಂತಂದ್ಬಿಟ್ಟು. ಈಗ ಇವಾಗ ನಾನು ಅಂಥದ್ದು ಎಲ್ಲ ನೋಡಿಬಿಟ್ಟು, ಸೊ ನಾನು ಇವ್ರಿಗೆ ಸ್ಕೂಲಿಗೆ ಕಳಿಸ್ತೀನಿ ಅಂದರೆ ಮುಟ್ಟಾಳೆ ಯಾರು? ನಾನೇನೆ. ಇವಾಗ ಇವ್ರು ಹೇಳಬೇಕು ಅಂತಂದರೆ ಸ್ಕೂಲಿಗೆ ಕಳಿಸ್ ದಿವಸ ನಿನ್ಗೆ ಅನ್ನಿಸ್ತಿತ್ತ ಮನೇಲಿ ಮಕ್ಕಳಿದ್ರು ಅಂತಂದು? ಅನ್ನಿಸ್ಲೇ ಇಲ್ಲ ನಮಗೆ. ಸೊ ಬೆಳಿಗ್ಗೆ ಈಗ 6 ಗಂಟೆಗೆ ಎಬ್ಬಿಸ್ಬೇಕು ಅವ್ರಿಗೆ. ಸ್ನಾನ ಗೀನ ಮಾಡ್ಕೊಂಡು ತಿಂಡಿ ತಿನ್ಸೋಷ್ಟರಲ್ಲೇ 1 ಗಂಟೆ 8 ಗಂಟೆ ಆಗುತ್ತೆ. ಸ್ಕೂಲಿಗೆ ಕಳಿಸ್ಬಿಟ್ರೆ ಬರೋದೇ ಒಂದು 4 ಗಂಟೆಗೆ ಮತ್ತೆ. ಸೊ ಬಂದಾದ ತಕ್ಷಣ ಮತ್ತೆ ಅವರು ಬುಕ್ಕೇ ಹಿಡಿಸ್ತಿದ್ದೆ ಹೊರತಾಗಿ ಏನು ಮಾಡ್ತಿದ್ದಿಲ್ಲ. ಬರೀ ಓದಿಸು ಬುಕ್ ಹಿಡಿಸು ಅದೇ ಆಗಿಬಿಟ್ಟಿತ್ತು. ಅದು ಅಷ್ಟೇ ಲೈಫ್ ಅಲ್ಲ. ಅದು ಎಲ್ಲರೂ ಫಸ್ಟು ಮುಂಚೆ ಮಾಡಿದ್ದಾರೆ, ಅದ್ರ ಥರ ಇವಾಗ ಇಲ್ಲವೇ ಇಲ್ಲ. ಇವಾಗ ಹೇಳ್ತೀನಿ, ಯಾರು 99% ನನ್ನ ಮಕ್ಕಳು ಓದಲಿ ಅಂತ ಹೋಗ್ತಿದ್ದಾರೆ ಅಂತಂದರೆ ನೀವು ಏನು ಓದಿಸ್ತೀರಾ ಹೇಳಿ? ನೀವು ಅವ್ರು ಓದಬೇಕು ಚೆನ್ನಾಗಿ, ಇನ್ನೊಬ್ಬನ ಹತ್ರ ಹೋಗಿ ಕೆಲಸ ಮಾಡಬೇಕು, ಒಂದಿಷ್ಟು ಕೈ ತುಂಬ ಸಂಬಳ ಬರಬೇಕು. ಕೈ ತುಂಬ ಸಂಬಳ ಲೈಫಲ್ಲೇ ಬರಲ್ಲ. ಸೊ ಕೈ ತುಂಬ ಸಂಬಳ ಬರಬೇಕು ಅಂತಂದರೆ ಚಿಕ್ಕ ಏಜಲ್ಲೇ ಅವ್ರಿಗೊಂದು ಸ್ಕಿಲ್ಸ್ ಅಂತ ಡೆವಲಪ್ ಮಾಡಿ, ಇಲ್ಲ ಅವ್ರ ಸ್ಕಿಲ್ಸ್ ಏನಂಥೇಳಿ ಐಡೆಂಟಿಫೈ ಮಾಡಿ. ಈಗ ಇವನು ಏರೋ ಮಾಡ್ಲಿಂಗ್ ನಾನು ಹೇಳ್ತೀನಲ್ವಾ, ಬೆಳಿಗ್ಗೆ 3 ಗಂಟೆಗಾದರೂ ಎದ್ದೇಳ್ತಾನೆ ಇವನು.
3 ಗಂಟೆಗೆ ಎದ್ರೆ ಎದ್ದೇಳ್ತಾನೆ, ಫುಲ್ ಚೆನ್ನಾಗಿ ಹ್ಯಾಪಿಯಾಗಿ ಎದ್ದೇಳ್ತಾನೆ, ಅಲ್ಲಿ ಹೋಗ್ಬಿಟ್ಟು ಎದ್ರೆ ಮಾಡ್ತಿರ್ತಾನೆ. ಇವೊಂದೊಂದಿಷ್ಟು ವೀಡಿಯೋಗಳು ಹಾಕ್ತಿರ್ತೀನಿ ಏರೋ ಮಾಡ್ಲಿಕ್ಕೆ. ನಾವು ಚಿಕ್ಕವರಿದ್ದ ಅಂದರೆ ನಾವು ಲಾಸ್ಟ್ ಒಂದು 2021 ಏರೋ ಮಾಡ್ಲಿಂಗ್ ಹೆಂಗೆಲ್ಲ ಎಲ್ಲ ನನ್ನ ಪ್ರಾಜೆಕ್ಟ್ಗಳು ಬಿಲ್ಡ್ ಮಾಡ್ತಿದ್ದಲ್ಲ, ಇವನು ಅದನ್ನು ತೊಗೊಂಡು ಏನೇನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದು ಮಾಡು ಕರೆಕ್ಟಾಗಿ, ಲೆಫ್ಟ್ ರೈಟು ಅಪ್ ಡೌನು. ಏನೋ ವಿಂಡ್ ಹಿಂಗಿದೆ ಅಲ್ಲ, ಮತ್ತೆ ಹಿಂಗೆ ಶುರು ಆಯ್ತು. ಹಿಂಗೆ ಫ್ಲೈ ಮಾಡಿ. ಯಾವ ಕಡೆ ತಗೋತೀವಿ? ಇದು ನೋಡು, ನಾನು ಹಿಂಗೆ ಮಾಡುತ್ತೀನಿ, ಅದು ಮಾಡುತ್ತೇನೆ. ಯಾಕಂದರೆ ಆ ಸ್ಕಿಲ್ಸ್ ಅನ್ನೋದು ಸ್ಕೂಲ್ಸಲ್ಲಿ ಬರಲ್ಲ, ಕಾಲೇಜಸಲ್ಲಿ ಬರಲ್ಲ. ಸೊ ಇವಾಗ ಅಷ್ಟೆಲ್ಲ ನಾವು ಕಲ್ತ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದರೆ 10,000 ನನ್ನ ಸಂಬಳ ಇರೋದು. ಏನು ಓದಿರೋದು? ನಾನು ಡಿಪ್ಲೊಮಾ ಮೆಕ್ಯಾನಿಕಲ್, ಅದನ್ನು ಫೇಲ್ ಆಗಿದ್ದೀನಿ, ಇಲ್ಲ ಅಂತನಲ್ಲ. ಬಟ್ ಎಲ್ಲೋ ಒಂದು 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಹೋಗಿ ಒಂದು 10,000 ಸಂಬಳ ಬೇಕು ಅಂತಂದರೂ ಹೋದೆ. ಅದು ಆದ ತಕ್ಷಣ ಇವಾಗ ಯೂಟ್ಯೂಬ್ ಮಾಡ್ತಿದ್ದೀನಿ. ಚಿಕ್ಕ ಏಜಲ್ಲಿ ಏನು ಮಾಡ್ತಿದ್ದೀನೋ ಅದನ್ನೇ ಎಲ್ಲ ನೀವು ಇಲ್ಲೆಲ್ಲ ನೋಡ್ತಿದ್ದೀರಾ. 2 ಗೋಲ್ಡ್ ಪ್ಲೇ ಬಟನ್ ನಾನು ಸುಮ್ಮನೆ ಬಂದಿಲ್ಲ ಸರ್, ಎಲ್ಲನೂ ಕಷ್ಟಪಟ್ಟು ನಮ್ಮ ಚಿಕ್ಕ ಏಜಲ್ಲಿ ಏನೇನು ಕಲ್ತಿದ್ದೇವೋ ಅದರಿಂದ ವೀಡಿಯೋಗಳು ಮಾಡಿ ತೋರಿಸಿರೋದ್ರಿಂದನೇ ನನಗೆ ಇವತ್ತಿಗೆ ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇ ಬಟನ್ ಬಂದಿರೋದು. ಸೊ ಇದ್ರ ಬಗ್ಗೆ ನಮಗೂ ಅಷ್ಟೊಂದು ಇದು ಇರಲಿಲ್ಲ, ಹೇಳಬೇಕಂದ್ರೆ ಖುಷಿ ಇರಲಿಲ್ಲ. ಕರ್ನಾಟಕ TV ಶಿವಕುಮಾರ್ ಸರ್ ಇಂಟರ್ವ್ಯೂ ಬಂದಾಗ ಹೇಳಿದ್ದವ್ರು ಒಂದು ಮಾತು, ಇಡೀ ಕರ್ನಾಟಕದಲ್ಲೇ 2 ಗೋಲ್ಡ್ ಪ್ಲೇ ಬಟನ್ ಇರೋದು ನಿಮ್ಮ ಹತ್ರನೇ ಅಂತಂದಾಗ ಅವಾಗ ನನಗದು ಫೀಲ್ ಗ್ರೇಟ್ ಅನಿಸಿರೋದು. ಯಾಕಂದರೆ ನಮಗದು ಗೊತ್ತೇ ಇರಲಿಲ್ಲ. ನಾವು ಯಾವತ್ತೂ ಕೂಡ ಬರೀ ವರ್ಕ್ ಮೇಲೆ ಫೋಕಸ್ ಮಾಡ್ತಿದ್ದೆ, ವರ್ಕ್ ಮಾಡೋದು, ಅದರಿಂದ ಒಂದು ದುಡ್ಡು ಬಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ನಮ್ಮ ಸಾಲ್ವ್ ಆಗ್ತಿದೆ ಅನ್ನೋದ್ರೆ ಇದನ್ನೇ ಫೋಕಸ್ ಮಾಡ್ತಿದ್ದೆ ಹೊರತಾಗಿ. ನಾನು ತುಂಬ ಇದರಲ್ಲಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನನಗೇನೇನು ಅನ್ನಿಸ್ತಿದೆಯೋ ಅದನ್ನು ನಾನು ಮಾಡ್ತಿದ್ದೀನಿ. ಒಂದು ಫೈನಲಾಗಿ ಹೇಳ್ಬೋದು ಏನಪ್ಪ ಅಂದರೆ, ಈ ಒಂದು ಎಕ್ಸಾಂಪಲ್ಸು, ನನ್ನ ಒಂದು ಎಕ್ಸಾಂಪಲ್ಸು ಬರೋರೆಲ್ಲನೂ ಕೂಡ ಉದಾಹರಣೆ ಕೊಡ್ತೀರಾ ಇನ್ನು 3 ವರ್ಷದಲ್ಲಿ. ಯಾಕಂತಂದರೆ ಇವನಿಗಿರೋದು ಇವಾಗ ಏಜ್ ಬಂದುಬಿಟ್ಟು 8 ವರ್ಷ. 12 ವರ್ಷ ಆಗಷ್ಟರಲ್ಲೇ ಇವನ ಹೆಸರು ಮೇಲೆ ಒಂದು 60-40 ಸೈಟ್ ಇರುತ್ತೆ. ನಾನು ಹಂಗಂತೇಳಿ ಕೆಲಸ ಅಂತಲ್ಲ, ಅವ್ನಿಗೇನು ಗೊತ್ತಿರುತ್ತೋ ಅವ್ನು ಮಾಡ್ತಾನೆ, ವೀಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸೊ ನಂದು ಏನೂ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಚಿಕ್ಕ ಮಗು, 12 ವರ್ಷದ ಮಗು 900 ಕೋಟಿ ಅರ್ನ್ ಮಾಡುತ್ತೆ ಅಂದರೆ, US ಅಲ್ಲಿ ಚಿಕ್ಕ ಮಕ್ಕಳು ಲಾಂಬರ್ಗಿನಿ ಕಾರ್ ತೊಗೊಳ್ಳೋಷ್ಟು ಕೆಪಾಸಿಟಿ ಇದೆ ಇವತ್ತು. ಅಷ್ಟಿಷ್ಟು ಅರ್ನ್ ಮಾಡಿದ್ದಾರೆ. ಅವ್ರದ್ದೆಲ್ಲ ನೋಡಿಬಿಟ್ಟು ನಾವು ಇವಾಗ ಅದು ನಿಜಾನ ಸುಳ್ಳು ಅಂಥೇಳಿ ನಮ್ಗೆ ಇನ್ನೂ ಕೂಡ ಡೈಜೆಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ನಾನು ಇದು ಒಂದು ಸೋಷಿಯಲ್ ಮೀಡ್ಯಾ ಪ್ಲಾಟ್ಫಾರ್ಮಲ್ಲಿರೋದ್ರಿಂದ ಅದನ್ನು ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡು ಇವಾಗ ನನ್ನ ಒಂದು ಮಕ್ಕಳಿಗೆ ಒಂದು ಚಿಕ್ಕ ಏಜಿಂದನೇ ಈಗ ಅವ್ರಿಗೆ ಹೇಗೆ ಮುಂದೆ ತೊಗೊಂಬರೋದು, ಜೊತೆಗೆ ಅವ್ರ ಎಜುಕೇಷನ್ ಇವಾಗ ಹೋಮ್ ಸ್ಕೂಲಿಂಗ್ ಕಳಿಸ್ತಿರ್ತೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಮನೆ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತಂದ್ಬಿಟ್ಟು. ಸೊ ಅದರಲ್ಲಿ ನನಗಿವಾಗ ಏನಾಗ್ತಿದೆ ಅಂತಂದರೆ, ಒಂದು ವೀಡಿಯೋನ ಕಂಪ್ಲೀಟ್ ಆಗಬೇಕು ಅಂದರೆ ಹೋಲ್ ಎಂಟೈರ್ ಫ್ಯಾಮ್ಲಿ ಬೇಕು. ಸೊ ಇನ್ವಾಲ್ಡ್ ಆಗಿಬಿಟ್ಟು ಮನೇನ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ನೆಕ್ಸ್ಟು ಹೋಗ್ತಾ ಇರೋದು 1.5 ವರ್ಷ ಕಂಪ್ಲೀಟ್ ಟ್ರಿಪ್ಗಳು. ಚಿಕ್ಕ ಏಜಲ್ಲೇ ಅವರು ಟ್ರಿಪ್ಗೆ ಹೋಗ್ತಾರೆ, ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ. ನಾವೆಲ್ಲ ಇಷ್ಟು ದೊಡ್ಡವರಾಗಿಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಫ್ಲೈಟೇ ಹತ್ತಿಲ್ಲ. ಯಾಕಂದರೆ ಎಲ್ಲಿ ಟ್ರಾವೆಲ್ ಕೂಡ ಮಾಡಿಲ್ಲ, ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು. ಸೊ ಅವ್ರವ್ರ ಚಿಕ್ಕ ಏಜಲ್ಲೇ ಅವರೇ ಗಳಿಸ್ಕೊಂಡ್ಬಿಟ್ರೆ ಇನ್ನು 20-25 ವರ್ಷ ಆದ ತಕ್ಷಣ ನೀವು ಏನು ಕಲ್ತ್ವಿ, ಎಜುಕೇಷನ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿರೋ, ಅವ್ರು 20-25 ಏಜ್ ಹೋಗೋಷ್ಟಲ್ಲೇ ಹತ್ತತ್ರ ಒಂದು 50 ಜನ 100 ಜನ ಇಟ್ಕೊಂಡ್ಬಿಟ್ಟು ಕೆಲಸ ಅಂತೂ ಮಾಡಿಸ್ಕೊತಿರ್ತಾರೆ. ಸೊ ಹಾಗಾಗಿ ನನ್ನ ಒಂದು ಓನ್ ಫ್ಯೂಚರ್, ಯಾಕಂದರೆ ಇವರು ನನ್ನ ಮಕ್ಕಳು, ನನಗೆ ಗೊತ್ತಿದೆ ನನ್ನ ಫ್ಯೂಚರ್ ಏನಿದೆ ಅಂಥೇಳಿ. ನನಗೆ ಇವಾಗ ಗೊತ್ತಾಗಿದೆ ನನ್ನ ಮಕ್ಕಳು ಫ್ಯೂಚರ್ ಹೇಗೆ ನಾವು ಕಷ್ಟಪಟ್ಟಿದ್ದೇವೆ. ಜೊತೆಗೆ ನಮ್ಮ ತಂದೆ ತಾಯಿನೂ ಕೂಡ ನಮ್ಮ ಥರ ಮಕ್ಕಳು ಕಷ್ಟಪಡ್ಬಾರ್ದು ಅಂಥೇಳಿ ತೋಟದಲ್ಲಿ ಕೆಲಸ ಮಾಡೋದು ಬೇಡ ಅಂಥೇಳಿ ನಮ್ಗೆ ಕಳಿಸಿದ್ರು. ನಾನು ಕೂಡ ಅದನ್ನೇ, ನಮ್ಮ ತಂದೆ ತಾಯಿ ನಮ್ಗೆ ಹೆಂಗೆ ಅದನ್ನು ಕೇರ್ ಮಾಡಿದ್ರು ಅದೇ ಥರ ನನ್ನ ಮಕ್ಕಳಿಗೆ ಕೂಡ ನಾನು ಕೇರ್ ಮಾಡ್ತಿರೋದು. ಫ್ಯೂಚರ್ಗೆ ನಮ್ಮ ಥರ ಇವರು ಕಷ್ಟಪಡಬಾರ್ದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಇವರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಫೋಕಸ್ ಮಾಡಿದ್ರೆ, ನೀವು ಅವ್ರಿಗೆ ಎಬ್ಬಿಸ್ಬಿಟ್ಟು ಕೆಲಸ ಮಾಡು ಅಥವಾ ಸ್ಕೂಲ್ಗೆ ಹೋಗು ಅಂತ ಹೇಳೋದಲ್ಲ. ಒಬ್ಬೊಬ್ರು ಸ್ಕೂಲ್ಗೆ ಹೋಗೋದ್ರಲ್ಲಿ ಎದ್ದು ಹೋಗ್ತಿರ್ತಾರೆ, ಒಬ್ಬೊಬ್ಬರು ಈಗ ಫಾರ್ ಎಕ್ಸಾಂಪಲ್ ನಮಗೂ ಕೂಡ ಯೂಟ್ಯೂಬ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಇನಿಷಿಯಲಿ ಹೇಳಿದ್ದಾನೆ. ಹಂಗಂತೇಳಿ ನನ್ನ ಪ್ರಾಜೆಕ್ಟ್ದು ಯಾವುದೂ ಹೇಳಿಲ್ಲ. ಸೊ ಅದು ನಾನು ಓನ್ ಸ್ಕಿಲ್ಸಿಂದ ಮಾಡಿರೋದು, ನಾನು ಓನ್ ಇಂಟ್ರೆಸ್ಟಿಂದ ಮಾಡಿರೋದು. ಓನ್ ಇಂಟ್ರೆಸ್ಟ್ ಅನ್ನೋದು ಹೆಂಗಂದರೆ, ನಿಮ್ಗೆ ರಾತ್ರಿ 3 ಗಂಟೆ ಆದರೂ ಎಬ್ಸೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಾನು ಹೇಳ್ತಿರೋದು ನನ್ನ ಒಂದು ಡಿಸಿಷನಿಂದ ನಾನು ಮಾಡಿರೋದು. ಸೊ ಇದನ್ನು ಯಾರೂ ಮಾಡಲ್ಲ. ಇವಾಗ ನಮ್ಮ ಅಣ್ಣನೇ ಬೈದಿದ್ದಾನೆ, ಪ್ರಿನ್ಸಿಪಲ್ಗೆ ಹೋಗಿ ಹೇಳಿದ್ರೆ ಅವರು ಏನೋ ಅಂದಿದ್ದಾರೆ,
ಆಮೇಲೆ ಬೇರೆಯವರೆಲ್ಲ ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಹಾಕ್ತಿರ್ತಾರೆ. ಸುಮಾರು ಈ ವಿಡಿಯೋ ಕಮೆಂಟ್ ಹಾಕಿದ್ದಾರೆ ಪ್ರೀವಿಯಸ್ ವಿಡಿಯೋಗೆ, ಮಕ್ಕಳಿಗೆ ಗೋರ್ಮೆಂಟ್ ಸ್ಕೂಲ್ಗಾದರೂ ಕಳಿಸಿ ಅಂತಂದ್ಬಿಟ್ಟು. ಇನ್ನೊಬ್ಬರು ಬಂದುಬಿಟ್ಟು, ನಾನು ಇದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ, ಇನ್ನೊಬ್ರು ಏನು ಮಾಡಿದ್ದಾರೆ, ಎಲ್ಲರೂ ಯೂಟ್ಯೂಬ್ ಮಾಡಿಬಿಟ್ರೆ ಡಾಕ್ಟ್ರ್ ಯಾರಾಗೋರು, ಹೆಲ್ತ್ ಇಂಪಾರ್ಟೆಂಟು ಅಂತಂದ್ಬಿಟ್ಟು ಸುಮಾರು ಇದ್ದಾವೆ. ಸುಮಾರು ಅಂದರೆ ಸುಮಾರು. ನಾನು ಹೇಳ್ತಿರೋದು ಏನಪ್ಪ ಅಂದರೆ ಸಿಂಪಲ್ಲು, ನೀವು ನಿಮ್ಮ ಒಂದು ಸ್ಕಿಲ್ಸ್ಗಳನ್ನ ಐಡೆಂಟಿಫೈ ಮಾಡಿಲ್ಲ ಅಂತ ತಿಳ್ಕೊಳ್ಳೋಣ. ಜೊತೆಗೆ ನೀವು ಮಾಡಿರೋದು ಏನಾದರೂ ಬದಲಾವಣೆ ಆಗಿದೆಯಾ? ಹೋಗಿ ನೀವು 20ರಿಂದ 25 ವರ್ಷ ಓದಿದ್ದೀರಲ್ವಾ, ಓದಿ ಏನು ಮಾಡ್ತಿದ್ದೀರಾ? ಕೆಲ್ಸಕ್ಕೆ ಹೋಗ್ತಿದ್ದೀರಾ ಯಾರ ಹತ್ರ? ಇನ್ನೊಬ್ರ ಹತ್ರ. ನೀವು ಮತ್ತೆ 30 ವರ್ಷ ಕೆಲಸ ಮಾಡ್ತೀರಾ. ಸೊ ಬರೀ ಲೈಫ್ ಇದನ್ನೇ ನಡೀತಿದೆ. ನನ್ನ ಮಕ್ಕಳದ್ದು ಹಂಗಲ್ಲ. ಈಗ 4-5 ವರ್ಷ ಕೆಲಸ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರೋದನ್ನು ವೀಡಿಯೋ ಮಾಡ್ತಾರೆ ನನ್ನ ಜೊತೆಗೆ, ಅದರಿಂದ ಅರ್ನ್ ಮಾಡ್ತಾರೆ. ಅವ್ರ ಲೈಫ್ಗಾಗಷ್ಟು ದುಡ್ಡು ರಿಟರ್ನ್ ಎಲ್ಲಿ ಕೆಲ್ಸಕ್ಕೆ ಹೋಗಬೇಕು ಅಂಥೇಳಿ ಅವ್ರ ಲೈಫಲ್ಲೇನೋ ಅಂದ್ಕೊಳ್ಳೋದಿಲ್ಲ. ಜೊತೆಗೆ ಆ ಬರೋ ದುಡ್ಡು, ಯಾಕಂದರೆ ಯೂಟ್ಯೂಬ್ ಅನ್ನೋದು ಇವತ್ತು ನೀವು ವರ್ಕ್ ಮಾಡಿಬಿಟ್ರೆ ನಿಮ್ಗೆ ಪ್ರತಿ ತಿಂಗಳು, ಪ್ರತಿ ವರ್ಷವೂ, ಪ್ರತಿ ಟೈಮು ದುಡ್ಡು ಬರ್ತಿರುತ್ತೆ. ಯಾಕಂತಂದರೆ ಎವರ್ ಗ್ರೀನ್ ಕಂಟೆಂಟು. ಸೊ ನೀವು ಯೂಟ್ಯೂಬ್ ಅನ್ನೋದು ಎವರ್ ಗ್ರೀನ್ ಕಂಟೆಂಟು, ಎಕ್ಸ್ಪೆಷಲಿ ಮಕ್ಕಳದು. ಇವಾಗ ನೀವು ನೋಡ್ತಿರ್ತೀರ, ಇನ್ನು ಹೋಗ್ತಾ ಹೋಗ್ತಾ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದು. ಬಟ್ ಹಂಗಂಥೇಳಿ ನಿಮ್ಗೆ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಿಡಿಸಿ, ನಿಮ್ಮ ಮಕ್ಕಳಿಗೆ ಏನೋ ಕಂಟೆಂಟ್ ಕ್ರಿಯೇಟ್, ಅದು ಎಲ್ಲ ನಿಮಗೆ ಬಿಟ್ಕೊಟ್ಟಿರೋದು. ನಿಮಗೆ ಅದು ಸ್ಕಿಲ್ಸ್ ಇತ್ತು, ನಿಮ್ಗೆ ಅದು ಐಡಿಯಾ ಇತ್ತಂದರೆ ನೀವು ನಿಮ್ಗೆ ಏನು ಅನಿಸುತ್ತೆ ನೀವು ಮಾಡಿ. ಬಟ್ ನನಗೇನು ಅನಿಸಿದೆ ನಾನು ಮಾಡ್ತಿದ್ದೀನಿ. ಸೊ ನಾನು ಯಾರಿಗೆ ರೆಕಮೆಂಡ್ ಮಾಡಲ್ಲ ಈ ಥರ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಸೊ ನನಗೇನು ಅನಿಸಿದೆ ನಾನು ಹೇಳ್ಬೋದು, ನೀವು ವಿಡಿಯೋ ಕಮೆಂಟಲ್ಲಿ ನಿಮ್ಗೇನು ಅನಿಸಿದೆ ಅಂತಂದ್ಬಿಟ್ಟು ನೀವು ಹೇಳ್ತಿದ್ದೀರಾ. ಯಾಕಂದರೆ ನನ್ನ ಭವಿಷ್ಯನೂ ನಾನು ನೋಡಿದ್ದೀನಿ ಹೆಂಗಿದೆ ಅಂತಂದ್ಬಿಟ್ಟು. ಇನ್ ಫ್ಯೂಚರ್ಗೆ ಎಷ್ಟೇ ಓದೋರು ಕೂಡ, ಈಗ ರೀಸೆಂಟಾಗಿ ನೀಟ್ ಎಕ್ಸಾಮ್ಸ್ ಪೇಪರ್ ಲೀಕೇಜ್ ಆಯಿತು ಅಂತಂದ್ಬಿಟ್ಟು ಸುಮಾರು ಒಂದು 20 ಜನ ಸ್ಟೂಡೆಂಟು ಸೂಸೈಡ್ ಮಾಡ್ಕೊಂಡ್ರು. ಅದಕ್ಕೆ ಅಂಥೇಳಿ ದೊಡ್ಡ ಸ್ಟ್ರೈಕೇ ನಡೆದೋಯ್ತು. ಎಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ಗಳಾಗ್ಬಿಟ್ಟಿದ್ದಾರೆ. ಇವಾಗ ಹೇಳೋಕ್ಕೆ ಆಗ್ತಿಲ್ಲ. ಎಲ್ಲರೂ ಏನಂತಂದರೆ ಓದು ಓದು ಓದು, ಎಲ್ಲ ಕಡೆ ಓದೋದೇ ನಡೆದ್ಬಿಟ್ಟಿದೆ. ಕೆಲಸ ಮಾಡೋರು ಯಾರು? ಈಗ ಲ್ಯಾಂಡ್ಗಳಲ್ಲಿ ಕೆಲಸ ಮಾಡೋರೇ ಇಲ್ಲ. ಲ್ಯಾಂಡ್ ಮಕ್ಕಳು ಕೂಡ ಇವಾಗ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ. ಸೊ ಕೆಲಸ ಮಾಡೋರೇ ಇಲ್ಲ. ಇನ್ನು 10 ವರ್ಷ ಇಲ್ಲ 20 ವರ್ಷ ಇರಿ, ಇಷ್ಟು ದಿವಸ ಕೆಲಸ ಅಂದವನು ಹೊಟ್ಟೆಗೆ ಊಟ ಸಿಕ್ಕರೆ ಸಾಕು ಅಂದಿಲ್ಲ ಅಂತಂದರೆ ನನ್ನ ಮಾತು. ದತ್ತಾ ಬೇನೂರು ಹೆಸರನ್ನ ನೆನಪು ಮಾಡ್ಕೊಳ್ಳಿ. ಸೊ ಇನ್ನು 10ರಿಂದ 20 ವರ್ಷ ತಿನ್ನಕ್ಕೆ ಊಟ ಸಿಕ್ಕರೆ ಸಾಕು ಅನ್ನೋ ಸಿಚುವೇಶನ್ನು 100% ಬರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಫಾರ್ಮಿಂಗ್ ಮಕ್ಕಳು. ಈಗ ಏನೊಂದು 10-20 ವರ್ಷದಿಂದ ಎಲ್ಲ ಫಾರ್ಮಿಂಗ್ ಮಕ್ಕಳು ಕೂಡ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎಜುಕೇಷನ್ ಕೊಡಿಸ್ತಿದ್ದಾರೆ. ಇವಾಗ ರೀಸೆಂಟಾಗಿ ಒಬ್ಬೊಬ್ಬರು ಅಗ್ರಿಕಲ್ಚರ್ದು ಓದಿಬಿಟ್ಟು ಸ್ವಲ್ಪ ಜನ ಅಗ್ರಿಕಲ್ಚರ್ಗೆ ಹೋಗ್ತಿದ್ದಾರೆ. ಬಟ್ ಇನ್ಮೇಲೆ ಇರೋದಿದೆಯಲ್ಲ, ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದ್ರೆ ತಿನ್ನೋ ಫುಡ್ದಲ್ಲೇ ಇವಾಗ ಕೆಮಿಕಲ್ ಬರ್ತಿದೆ. ಏನು ತಿಂದರೂ ಕೂಡ ಇವಾಗ ತುಂಬ ಕಷ್ಟ ಇದೆ. ಸೊ ನಮಗೂ ಇವಾಗ ನಾವು ಓದಲಿ ಅಂಥೇಳಿ ಹಾಸ್ಟೆಲ್ಗೆ ಹಾಕಿದ್ರು. ಬೆಳೆಯೋ ಏಜಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಹಾಸ್ಟೆಲ್ಗೆ ಹಾಕೋಕ್ಕೆ ಹೋಗಬೇಡಿ. 0ರಿಂದ 16 ಏಜ್ವರೆಗೂ ನಿಮ್ಮ ಮಕ್ಕಳಿಗೆ ಎಜುಕೇಷನ್ನು ನೀವು ಕಲ್ಸಂಗಿತ್ತು ಇರಲಿ. ನಿಮ್ಗೆ ಯಾವುದು ನಿಮ್ಮ ನಾಯಿಗಳದ ಚಿಂತೆ ಆಗಿಬಿಟ್ಟಿದೆ. ನಾನಿಲ್ಲಿ ಏನೋ ಹೇಳ್ತಿದ್ದೀನಿ ಕತೆ. ಸೊ ಇವರೆಲ್ಲ ಹಿಂಗೆ ಮಾಡಿಬಿಟ್ಟು ನಮ್ಮ ತಲೆ ಬಿಡಿಸ್ಬಿಡ್ತಾರೆ ನೋಡಪ್ಪ ಎಲ್ಲ. ಸೊ ಇವಾಗ ಹಾಸ್ಟೆಲ್ಗೆ ಹಾಕೋ ಪೇರೆಂಟ್ಸ್ಗಳಿಗೆ ನಾನು ಹೇಳೋದು ಏನಂತಂದರೆ, ನೀವು ಮನೇಲಿ ಚೆನ್ನಾಗಿ ದಿನಾಲೂ ಊಟ ತಿಂತೀರಲ್ವ, ನಿಮ್ಮ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಅವ್ರನ್ನ ಯಾಕೆ ಒಂದು ಆ ಪರಿಸ್ಥಿತಿಗೆ ತೊಗೊಂಡೊಯ್ದು ನಿಮ್ಮ ಮಕ್ಳಿಗೆ ಓದಿ ಅಂತ ಕಳಿಸ್ತೀರಲ್ವ, ಅಲ್ಲಿ ಏನು ಚೆನ್ನಾಗಿ ಊಟ ಕೊಡ್ತಾರಾ? ಕಲ್ತ್ಬಿಟ್ಟು ಏನು ಮಾಡ್ತಾರೆ ಲಾಸ್ಟಿಗೆ ಹೆಲ್ತೇ ಚೆನ್ನಾಗಿಲ್ಲ ಅಂತಂದರೆ. ನಮಗೂ ಕೂಡ ಇದೇ ಥರ ಹಾಸ್ಟೆಲ್ಗೆ ಹಾಕಿದ್ರು. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಮಾಡಿದ್ರು, ಕನ್ನಡ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ ಮಾಡಿದ್ರು, ಅಲ್ಲಿ ಓದಲಿಲ್ಲ ಅಂತ ಇಲ್ಲಿ ಹಾಕಿದ್ರು, ಇಲ್ಲಿ ಓದಲಿಲ್ಲ ಅಲ್ಲಿ ಹಾಕಿದ್ರು. ನಾವು ಎಲ್ಲಿ ಹೋದ್ರೂ ಓದಲೇ ಇಲ್ಲ. ಕಡೆಗೆ ಓದಲಾರ್ದೇ ಇಷ್ಟೊತ್ತಿಗೆ ಇವಾಗ 4.25 ಕೋಟಿ ಪ್ರಾಪರ್ಟಿನ ಮಾಡ್ಕೊಂಡ್ಬಿಟ್ಟು ನಾನು ಕುತ್ಕೊಂಡಿದ್ದೀನಿ. ಅದು ಎದರಲ್ಲಿ ಯೂಟ್ಯೂಬಿಂದ ಮಾಡಿರೋದು. ಕೆಲಸದಲ್ಲಿ ಹೋಗಿದ್ರೆ ಮಾಡೋಕ್ಕಾಗ್ತಿತ್ತಾ? ಹತ್ತತ್ರ ನನ್ನ ಲೈಫಲ್ಲೇ 50 ಲಕ್ಷನೂ ಕೂಡ ನನಗೆ ಉಳಿಸೋದಂತೂ 0 ಬಿಟ್ಬಿಡಿ. ಪ್ರತಿ ತಿಂಗಳು ಬರ್ತಿತ್ತು, ಪ್ರತಿ ತಿಂಗಳು ಅಷ್ಟೇ ಹೋಗ್ತಿತ್ತು. ಸೊ ಹಾಗಾಗಿ ಇವತ್ತು ನಾನು ಇಷ್ಟೆಲ್ಲ ಪ್ರಾಪರ್ಟಿ ತೊಗೊಳಕ್ಕಾಗಿರೋದೆ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಆಗಿರ್ಬೋದು, ಈ ಥರ ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಯೂಸ್ ಮಾಡಿರೋದು. ಇದನ್ನು ಎಲ್ಲರೂ ಹೋದ್ರೆ ಎಜುಕೇಷನಲ್ಲಿ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಯೂಸ್ ಮಾಡ್ತಾರಂದರೆ ಕಾಲೇಜಲ್ಲಿ ಸ್ಕೂಲಲ್ಲಿ ಬೈತಿರ್ತಾರೆ, ನಿಮ್ಮ ಮಕ್ಕಳು ಎಜುಕೇಷನ್ ಹಾಳಾಗುತ್ತೆ ಅಂತಂದ್ಬಿಟ್ಟು. ನನ್ನ ಭವಿಷ್ಯನೇ ಚೇಂಜ್ ಆಗಿರೋದು ಸೋಷಿಯಲ್ ಮೀಡಿಯಾದಿಂದನೇ.
ನನ್ನ ಮಕ್ಕಳು ನಮ್ಮ ಫ್ಯಾಮಿಲಿ ಭವಿಷ್ಯ ಚೇಂಜ್ ಆಗಿರೋದು ಸೋಷಿಯಲ್ ಮೀಡ್ಯಾದಿಂದನೇ. ನನಗೆ ಇವತ್ತು ದುಡ್ಡು ಬಂದಿದೆ ಅಂಥೇಳಿ ಇವತ್ತು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಇವರು ತಿಂತಿರ್ತಾರೆ, ಇವ್ರಿಗೆ ಸ್ಕೂಲ್ಗಳಿಗೆ ನಾನು ಫೀಸ್ ಪೇ ಮಾಡ್ತಿರೋದು, ಹೊಟ್ಟೆಗೆ ಊಟ ಸಿಗ್ತಾ ಇರೋದು, ಜೊತೆಗೆ ಪ್ರಾಪರ್ಟಿ ತೊಗೊಂಡಿರೋದು, ಜೊತೆಗೆ ಮನೆ ರೆಂಟ್ ಕಟ್ತಾ ಇರೋದು, ಹೊಸ ಮನೆ ಕಟ್ತಾ ಇರೋದು, BMW ಕಾರ್ ತೊಗೊಂಡಿರೋದು, ಎಲ್ಲಿಂದ ಬಂದಿರೋದು ಅದು? ಸೊ ಬರೀ 5 ವರ್ಷದಲ್ಲಿ ನಾನು ಮಾಡಿರೋದು ಎಫರ್ಟ್ ಹಾಕಿಬಿಟ್ಟು 5 ವರ್ಷದಲ್ಲಿ, ಬರೀ 5 ವರ್ಷದಲ್ಲಿ ಇವಾಗ ಇವರು ಇವತ್ತು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸ್ಲೋ ಆಗಿ ಇವರು ಒಂದು ಸ್ವಲ್ಪ ದಿನದಲ್ಲಿ ಮಾಡ್ಕೊಳ್ತಿರ್ತಾರೆ. ಅಷ್ಟೇ ಒಂದು ನನ್ನ ಪ್ಲ್ಯಾನು. ಸೊ ಹಾಗಾಗಿ ನಿಮ್ಮ ಒಂದು ಮಕ್ಕಳ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ನೀವು ಸ್ಕೂಲಿಗೆ ಕಳಿಸ್ತಿದ್ದೀರಾ, ಕಾಲೇಜ್ ಕಳಿಸ್ತಿದ್ದೀರಾ, ಅದರ ಜೊತೆಗೆ ಅಟ್ಲೀಸ್ಟ್ ಅವರಿಗೆ 1 hour 2 hours ಟೈಮ್ ಇತ್ತು ಅಂತಂದರೆ ಅವರಿಗೆ ಇವಾಗಲಿಂದನೇ ಹೇಳ್ಕೊಡಿ. ಯಾಕಂದರೆ ಫೈನಾನ್ಷಿಯಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಬಂದು ಝೀರೋ ಬಿದ್ದಾಗ ಯೋಚನೆ ಮಾಡೋದಲ್ಲ. ಬೀಳೋಕ್ಕಿಂತ ಮುಂಚೆನೇ ಯಾರು ಯೋಚನೆ ಮಾಡ್ತಿರೋ ನೀವು ಸ್ಟೇಬಲ್ ಆಗಿ ಇರ್ತಿರ್ತೀರ. ಆಮೇಲೆ ಇವ್ರುಗಳಿಗೆಲ್ಲ ಸ್ಕಿಲ್ಸ್ ಇರುತ್ತೆ, ಅಂಥದನ್ನೆಲ್ಲ ಸ್ಕಿಲ್ಸನ್ನು ಮುಚ್ಚಿಟ್ಬಿಟ್ಟು ನೀವು ಬೇರೆ ಕಡೆ ಹೋಗ್ಬಿಟ್ಟು ಅವ್ರಿಗೆ ಎಜುಕೇಷನ್ಗೆ ತಲೆ ಬಗ್ಗಿಸ್ಬಿಡ್ತೀರ ಅಲ್ಲಿ. ಆಮೇಲೆ ಎಲ್ಲ ಸ್ಕಿಲ್ಸ್ ಇದ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಎಷ್ಟೇ ಸ್ಕಿಲ್ಸ್ ಇದ್ರೂ ಕೂಡ ಹೋಗ್ಬಿಟ್ಟು ಒಂದು ಯಾವುದೋ ಒಂದು ಕಂಪ್ನಿಯಲ್ಲಿ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಿರ್ತೀರ. ಯಾವಾಗ ನಿಮ್ಮ ಒಂದು ಓನ್ ಸ್ಕಿಲ್ಸ್ಗಳಿಗೆ ನೀವು ಮರ್ಯಾದೆ ಕೊಡಲ್ಲೋ ಅಲ್ಲಿವರೆಗೂ ನೀವು ಉದ್ಧಾರ ಆಗಲ್ಲ. ಸೊ ಇವಾಗ ಇವನು ಎಕ್ಸಾಂಪಲ್ ಹೇಳ್ತೀನಿ ನಾನು. ಸೊ ಇವಾಗ ಸ್ಕೂಲ್ ಫೀಸ್ ಬಂದುಬಿಟ್ಟು ಆಲ್ಮೋಸ್ಟ್ ಇವಾಗ 2 ಲಕ್ಷ ಇವಂದು. ಸೊ 2 ಲಕ್ಷ ಓಕೆ ಇಂಟು ಎಷ್ಟಪ್ಪ, ಇವಾಗ 10 ವರ್ಷ ಮಾಡ್ತೀನಪ್ಪ, 10 ವರ್ಷ ಅಪ್ ಟು ಸೆಕೆಂಡ್ PUC ವರೆಗೂ 20 ಲಕ್ಷ ನಾನು ಖರ್ಚು ಮಾಡಬೇಕು. ಸೊ ಸೆಕೆಂಡ್ PUC ಮುಗಿಯೋಷ್ಟರಲ್ಲೇ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿಂದ ಇದೆಯಲ್ಲ ಡಿಗ್ರಿ ಅಂತ ಹೋಗ್ತಿರ್ತಾರಲ್ಲ, ಅಲ್ಲಿಂದ ಏನಿಲ್ಲ ತಂದರೂ ಒಂದು 40 ಲಕ್ಷದಿಂದ 60 ಲಕ್ಷನೂ ಎಷ್ಟಾದರೂ ಬೇಕು ಪ್ರೈವೇಟಲ್ಲಿ ಕಲಿತೀನಿ ಅಂತಂದರೆ. ಸೊ ಇವನಿಗೆ ಇನ್ವೆಸ್ಟ್ಮೆಂಟ್ ಅಂತ ಬರೋದು ಎಷ್ಟಾವಾಗ ಹತ್ತತ್ರ 1 ಕೋಟಿ. ಇವನು ಕಲ್ತ್ಬಿಟ್ಟು ದುಡ್ಡು ನಿಜವಾಗ್ಲೂ ಸಂಪಾದನೆ ಮಾಡ್ತಾನೆ ಇವಾಗ. ಓಕೆ ನಾನು 1 ಲಕ್ಷ 1 ಕೋಟಿ ಹಾಕ್ತೀನಪ್ಪ, 25 ವರ್ಷ ಓದಿಸ್ತೀನಿ ಅವನಿಗೆ. 25 ವರ್ಷ ಆದ ತಕ್ಷಣ ಅವನು 25 ವರ್ಷ ಕೆಲಸ ಮಾಡ್ತಾನೆ. ನಿಜವಾಗ್ಲೂ 1 ಕೋಟಿ ಅವನ ಅಕೌಂಟಲ್ಲಿ ಉಳಿಸೋಕ್ಕಾಗೋದೇ ಇಲ್ಲ. ಎಲ್ಲೇ ಕೆಲಸಕ್ಕೆ ಹೋದರೂ ಕೂಡ ನಿಮಗೆ ಬದುಕೋಕ್ಕೆ ದುಡ್ಡು ಬರುತ್ತೆ ಹೊರತಾಗಿ ನಿಮಗೆ ದುಡ್ಡು ಉಳ್ಸೋಕ್ಕಂತರೂ ಬರಲ್ಲ. ಈಗ ನನ್ನ ಅಕೌಂಟಲ್ಲಿ ನಾನೇ ತೋರಿಸ್ತೀನಿ 1 ಕೋಟಿ ನನ್ನ ಹತ್ರನೇ ಇದೆ. ಯಾಕಂದರೆ ಅದು ಯೂಟ್ಯೂಬಿಂದ ಬಂದಿರೋದು, ಕಷ್ಟಪಟ್ಟು ಡೇ ನೈಟ್ 15 to 18 hours ವರ್ಕ್ ಮಾಡಿರೋದು. ಸೊ ನಾನು ಒಂದು ವ್ಯಕ್ತಿ 8 hour ವರ್ಕ್ ಮಾಡ್ತಾನಂದರೆ ನಾನು ಡಬಲ್ ವರ್ಕ್ ನನ್ನ ಓನ್ ಬಿಸ್ನೆಸ್ನಾಗಿ ನಾನು ವರ್ಕ್ ಮಾಡಿರೋದು ಯೂಟ್ಯೂಬಲ್ಲಿ ಹೇಳಬೇಕಂತಂದರೆ. ಇವನಿಗೆ 1 ಕೋಟಿ, ಇವಳಿಗೆ 1 ಕೋಟಿ, 2 ಕೋಟಿ ಆಯಿತು. ಸೊ 2 ಕೋಟಿ ಇವರಿಗೆ ನಾವು ಮಾಡ್ತಾ ಇರೋದು ಏನು ಗೊತ್ತಾ, ಇನ್ವೆಸ್ಟ್ಮೆಂಟು. ಇದೂ ಬಿಸ್ನೆಸ್ಸೇ. ಸ್ಕೂಲ್ ಅವ್ನು ಮಾಡೋದು ಬಿಸ್ನೆಸ್ಸೇ, ತಂದೆ ತಾಯಿ ಮಾಡ್ತಾ ಇರೋದು ಬಿಸ್ನೆಸ್ಸೇ. ನಿಮ್ಮ ಮಕ್ಕಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಂದರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಅಂತ ಅದನ್ನು ಕೂಡ ಏನಕ್ಕೆ ಓದಿಸ್ತೀರಾ? ಕಲೀಲಿ, ಚೆನ್ನಾಗಿ ಓದಲಿ, ಚೆನ್ನಾಗಿ ಕೆಲಸ ಮಾಡಲಿ ಅಂತಂದು ತಾನೆ. ಸೊ ನೀವು ಇನ್ವೆಸ್ಟ್ಮೆಂಟು, ಇದು ನೀವು ಎಜುಕೇಷನ್ ನೀವು ಓದಿಸ್ತೀರಂದರೆ ಅದು ಇನ್ವೆಸ್ಟ್ಮೆಂಟು. ಸೊ ಆ ಇನ್ವೆಸ್ಟ್ಮೆಂಟಲ್ಲಿ ಅವರು ಇನ್ನೊಬ್ರ ಹತ್ರ ಕಲ್ತ್ಕೊಂಡ್ಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡ್ತಾರವರು. ಸೊ ಇವಾಗ 2 ಕೋಟಿ ಕರೆಕ್ಟ್ ಅಲ್ವಾ ಎಜುಕೇಷನ್ಗೆ ಆಗ್ತಿರೋದು. ಇವ್ರಿಗೆ ಬರೇ ಲೈಫ್ ಇನ್ಶೂರೆನ್ಸೇ ನಾನು ಇವನಿಗೆ 1 ವರ್ಷಕ್ಕೆ ಬಿಡೋ ಚಪ್ಪಲಿಗೆ ಒಂದು ಇನ್ಶೂರೆನ್ಸ್ ಮಾಡಲೇನೋ ನಿನಗೆ ಬಿಡೋ ಲೈ, ಇವನು ಯಾರೋ ನೀನು. ವರ್ಷಕ್ಕೆ ಇವನಿಗೆ 1 ಲಕ್ಷ, ವರ್ಷಕ್ಕೆ ಇವಳಿಗೆ 1 ಲಕ್ಷ. ಸೊ 16 ವರ್ಷ ಇವರಿಗೆ ಒಂದು ಇನ್ಶೂರೆನ್ಸನ್ನು ನಾನು ಕಟ್ತಾಯಿದ್ದೀನಿ. ಏನಕ್ಕಂದರೆ ಇವರೊಂದು 25 ವರ್ಷ ಆಗಸ್ಟಲ್ಲೇ ಹತ್ತತ್ರ ಒಂದು 64 ಲಕ್ಷ ಬರ್ತಿದೆ ಅದು. ಸೊ ಇವಾಗ ಚಿಕ್ಕ ಏಜಲ್ಲೇ ಇವ್ರು ದುಡಿತಾರಂತ ತಿಳ್ಕೊಳ್ಳೋಣ. ಓಕೆನಪ್ಪ, ಈಗ 3 ವರ್ಷದಲ್ಲಿ 1 ಕೋಟಿಗೆ ಅರ್ನ್ ಮಾಡಿದ್ರು ಅಂತ ಮುಂದೆ 1 ಕೋಟಿ ಇದೆಯಲ್ಲ ಫಿಕ್ಸ್ ಡಿಪಾಸಿಟಲ್ಲಿ ಇಟ್ಬಿಡ್ತೀನಿ ನಾನು. ಸೊ ಫಿಕ್ಸ್ ಡಿಪಾಸಿಟಲ್ಲಿ ಎಷ್ಟು ಬರುತ್ತೆ ಗೊತ್ತಾ? 3 ವರ್ಷ ಆದ ತಕ್ಷಣ ತಿಂಗಳಿಗೆ 1 ಲಕ್ಷ ಬರುತ್ತೆ. ಇವ್ರ ಖರ್ಚಷ್ಟು ಇವಾಗ ಝೀರೋ. ಭಾಳ ಆದರೆ ಒಂದು ತಿಂಗಳಿಗೆ ಒಂದು 5,000ನೂ ಬೇಕಾಗಿಲ್ಲ. ಇವ್ರು ಊಟ ತಿಂಡಿಗೆ ಬಟ್ಟೆಗೆ ಎಲ್ಲ ಸೇರಿದ್ರು 10,000. ಸೊ 90,000 ಪದೇ ಸೇವಿಂಗ್ಸು. ಸೊ 1 ನಿಮಿಷ ಈ ಟ್ರ್ಯಾಕ್ಟರ್ ಹೋಗ್ಬಿಡ್ಲಿ. ಸೊ ಇಲ್ಲಿ ನೋಡಿ, ನಾನು ವೀಡಿಯೋಗಳು ಮಾಡ್ತಿದ್ದೆ ಮಕ್ಕಳು ಎಜುಕೇಷನ್ ಬಗ್ಗೆ ಅಂತಂದ್ಬಿಟ್ಟು. ಇಲ್ಲಿ ಒಂದು ಟ್ರ್ಯಾಕ್ಟ್ರು ಇದು ವೇಸ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಿರ್ತಾರೆ. ಅವರು ಕೂಡ ಯೂಟ್ಯೂಬ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಮಾಡಬೇಕು ಅಂತ ಅಂತಿದ್ದಾರೆ. ನಾನು ಹೇಳ್ತಾ ಇರೋದು ಇವಾಗ ಹೆಂಗಾಗ್ತಿದೆ ಅಂತಂದರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡ್ತಿರಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಬಟ್ ಮಾಡ್ತಾ ಇರೋದು 0.1% ಜನ ಮಾತ್ರ. 99% ಜನಗಳಿಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಹಂಗಾಗಿ ಇವರು ಆಸಕ್ತಿ ತೋರಿಸ್ತಿದ್ದಾರೆ. ಆ ಕಡೆ ನಾನು ಡೀಟೇಲ್ಸ್ ನಿಮಗೂ ಬೇಕಲ್ವಾ ಮಾಡಿ. ಎಷ್ಟೋ ಜನ ಇದನ್ನೇ ಇಟ್ಕೊಂಡ್ಬಿಟ್ಟನೆ. ಇವಾಗ ನೋಡಿ, ಇವ್ರದ್ರಲ್ಲಿ ಒಂದು ಐಟಮ್ ತೊಗೊಳ್ತೀನಿ ನಾನು. ಆ ಕಟ್ಟಿಗೆ ಇದ್ರೆ ಎತ್ತಾಕ್ಬಿಡ್ತೀರಾ ಅಲ್ಲಿ? ಆ ಕಟ್ಟಿಗೆ ಏನಕ್ಕೆ ಬೇಕದು ನಿಮಗೆ? ಕಟ್ಟಿಗೆ ಇದೆಯಲ್ಲ, ಅದು ಸಿಕ್ಕಾಕೊಂಡಿದೆ ಬಿಡಿ, ತೊಂದರೆ ಇಲ್ಲ. ನಿಮ್ಮದು ಒಲೆನಾ? ನಮ್ಮದು ಒಲೆ ಅಲ್ಲಿದೆ ನೋಡಿ. ಅದು
ಒಲೆ ಊಟ ಮಾಡೋದು ನಾವು. ಡನ್. ಆಮೇಲೆ ವಿಡಿಯೋ ಮಾಡ್ತಿದ್ದೀನಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಹಾಂ, ನಾಳೆ ಅದು ಬರ್ತಿರಲ್ಲ ಅವಾಗ ಮಾತಾಡ್ತೀನಿ. ಹಾಂ, ಬನ್ನಿ ನಾನು ಹೇಳ್ತೀನಿ, ಓಕೆನಾ? ಅಯ್ಯೋ, ಮಾತಾಡ್ಕೊಂಡು ಅವ್ರು ಟ್ರ್ಯಾಕ್ಟ್ರೇ ಹೋಗ್ತಾ ಇಲ್ವಾ? ತಳ್ಬೇಕಾ? ಅಯ್ಯೋ, ಒಬ್ಬನೇ ಏನ್ರಿ ಹಿಂಗಿದೆ ಪವರು? ಬನ್ರಪ್ಪ, ಒತ್ತಾನ? ಹಾಂ, ಬರಪ್ಪ. ಹಾಂ, ನಾ ಇನ್ನ ಶೂಸ್ ಹಾಕೊಂಡಿಲ್ಲ. ಹಾಂ, ಅಯ್ಯಪ್ಪ. ಸರಿ, ಓಕೆ. ನಾವು ಇಲ್ಲೇ ಎಜುಕೇಷನ್ ಮಾತಾಡ್ಕೊಂಡು ನಾನು ಕುತ್ಕೊಂಡ್ರೆ ಅವರು ಇಂಟ್ರೆಸ್ಟ್ ಕೊಟ್ಬಿಟ್ಟು ಇದ್ರ ಬಗ್ಗೆ ಏನೋ ಕೇಳ್ತಾ ಇದ್ರು. ಹಾಗಾಗಿ ಅವರು ಟ್ರ್ಯಾಕ್ಟರ್ ಆಫ್ ಮಾಡಬೇಕಾಯ್ತು, ಸೌಂಡ್ ಬರುತ್ತೆ ಅಂತಂದ್ಬಿಟ್ಟು. ಸೊ ನಾನು ಹೇಳ್ತಾ ಇರೋದು, ನಾನಿವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ ಅಂತಂದರೆ ನಾನು ಒಂದು 20 ವರ್ಷ 30 ವರ್ಷದ ಮುಂಚೆನೇ ಇವಾಗ ಪ್ಲ್ಯಾನ್ ಮಾಡಿ, ಅಂದರೆ ಬೇಸಿಕಲಿ ಹೇಳಬೇಕಂತಂದ್ರೆ ಒಂದು ಇಮ್ಯಾಜಿನೇಷನ್ನು. 20 ವರ್ಷ ಆದರೆ ಹೆಂಗಿರುತ್ತೆ, 30 ವರ್ಷ ಆದರೆ ಹೆಂಗಿರುತ್ತೆ, ಇವ್ರ ಭವಿಷ್ಯ ಮುಂದೆ ಹೆಂಗಿರುತ್ತೆ. ಸೊ ನಂದೇನಂತಂದರೆ ನನ್ನ ಮಕ್ಕಳು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅನ್ನೋದು ನನ್ನದೊಂದು ಉದ್ದೇಶ. ಹಾಗಾಗಿ ಎಷ್ಟೇ ಆಗಲಿ ಒಂದು ಸ್ವಂತ ಬಿಸ್ನೆಸ್ಸು, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಇವತ್ತಿಗೆ ನಾವೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕದಾಗಿ, 0 ಇನ್ವೆಸ್ಟ್ಮೆಂಟು. ಸೊ ಹಾಗಾಗಿ ಇವಾಗ ನಾನು ಎಲ್ಲ ಬಾರೋ ಈ ಕಡೆಯಲ್ಲಿ. ಸೊ ನಾನು ಮಾಡ್ತಿರೋದು ಇವಾಗ ಎಲ್ಲನೂ ಕೂಡ ಆ್ಯಕ್ಚುಲಿ 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು. ಸೊ ಏರೋ ಮಾಡ್ಲಿಂಗ್ ಇರತ್ತಂದರೆ ಇವ್ನಿಗೆ ಹೇಳ್ಕೊಡ್ತೀನಿ, ಇವ್ನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾನೆ. ಜೊತೆಗೆ ನಮ್ಮ ಟೀಮ್ ಅವರು ಇರ್ತಾರೆ, ನಾವು ಇರ್ತೇವೆ. ಸುಮ್ಮನೆ ಇರ್ತಿದ್ರು ಸ್ಕೂಲಿಗೆ ಕಳಿಸಿದ್ರೆ. ಸೊ ನಂದು ಇವಾಗ ಪ್ಲ್ಯಾನ್ ಇರೋದು ಅಷ್ಟೇ. ಸೊ ನಾವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ಜೀವನದಲ್ಲಿ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿದೆ. ಆಮೇಲೆ ಇನ್ನೊಬ್ಬರು ಬಂದುಬಿಟ್ಟು ಯಾರೋ ಒಬ್ಬರು ಬಿಸ್ನೆಸ್ಸಲ್ಲಿ ಓಕೆ ನೀನು ಬಿಸ್ನೆಸ್ ಪಾರ್ಟ್ನರ್ ಥರ ವರ್ಕ್ ಮಾಡು ಅಂತೇಳಿ ಯಾರೂ ಅನ್ನೋದಿಲ್ಲ. ಸೊ ಇವಾಗ ನಮ್ದು ಏನಂತಂದರೆ ಇವರೇ ಒಂದು ಚಿಕ್ಕ ಏಜಿಂದ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಅವ್ರಿಗೊಂದು ಎಲ್ಲನೂ ಕೂಡ ಐಡಿಯಾ ಬರುತ್ತೆ. ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಓಕೆ ಇದನ್ನು ಈ ಥರ ಮಾಡಬೇಕು, ಅವ್ರಿಗೇನು ಇಂಪ್ರೂವ್ಮೆಂಟ್ ಬರುತ್ತೆ ಅವ್ರು ಮಾಡ್ತಿರ್ತಾರೆ. ಸೊ ಇಲ್ಲಿ ನಾನು ಫೈನಲಾಗಿ ಇವಾಗ ಏನು ಹೇಳೋದಂತಂದರೆ, ಎಜುಕೇಷನು ಬೇಕು, ಎಷ್ಟು ಬೇಕು ಅಷ್ಟು ಇದ್ದರೆ ಸಾಕು. ಜಾಸ್ತಿ ಓದಿದ್ರೂ ಕೂಡ ಯೂಸ್ ಇಲ್ಲ. ಎಷ್ಟೋ ಜನ ಓದಿಬಿಟ್ಟು ತಲೆ ಹುಚ್ಚಿಡಿದ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮಲ್ಲಿ ಇದ್ದಾರೆ, ತುಂಬ ಓದೋರು ಇದ್ದಾರೆ. ಈಗ ನನ್ನ ಫ್ರೆಂಡ್ಸ್ಗಳೆಲ್ಲ ಒಳ್ಳೆ ರ್ಯಾಂಕು, ಡಿಪ್ಲೊಮೋದಲ್ಲಿ ರ್ಯಾಂಕ್ ಇದ್ದಾರೆ, ಡಿಪ್ಲೊಮೊ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಹೋಗಿದ್ದಾರೆ. ಇವಾಗ ಎಲ್ಲರೂ ಏನು ಮಾಡ್ತಾರೆ, ಲೋನಲ್ಲಿ ಬೈಕ್ ತೊಗೊಂಡೆ, ಲೋನಲ್ಲಿ ಕಾರ್ ತೊಗೊಂಡೆ, ಲೋನಲ್ಲಿ ಸೈಟ್ ತೊಗೊಂಡೆ, ಲೋನಲ್ಲಿ ಮನೆ ಕಟ್ಟಿದೆ. ಎಷ್ಟು ಜನ ಕಟ್ಟಿದ್ದಾರೆ ಮನೆ, ಸೈಟ್? ಇನ್ನೂ ಕಾರು ಯಾರು ಅಷ್ಟು ತೊಗೊಂಡೇ ಇಲ್ಲ ಹೇಳಬೇಕು ಅಂತಂದರೆ. ಸೊ ನಾನೆಲ್ಲ ತೊಗೊಂಡಿರೋದು 10th ಫೇಲು, ಡಿಪ್ಲೊಮೊ ಫೇಲ್, ಎಲ್ಲ 16 ಸಬ್ಜೆಕ್ಟ್ ನಂದು ಬ್ಯಾಕ್ ಇರುತ್ತೆ. ಪ್ರಾಕ್ಟಿಕಲ್ ಎಲ್ಲ ಕಾಲೇಜವರೇ ಪಾಸ್ ಮಾಡಿರೋದು, ಥೇರಿ ಬಂದುಬಿಟ್ಟು ಎಲ್ಲ ಬ್ಯಾಕ್ ಇರೋದು ನಂದು. ಸೊ ನಾನು ಅಂಥವನು ಇವತ್ತು ಕುತ್ಕೊಂಡ್ಬಿಟ್ಟು 60-40 ಸೈಟು 1 crore 20 lakh ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಕಾರ್ ಬಂದುಬಿಟ್ಟು 15 ಲಕ್ಷ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮನೆ ಕಟ್ತಿರೋದು ಅದು 1.5 ಕೋಟಿದಷ್ಟು ಕಟ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ತಿಂಗಳಿಗೆ 45,000 ರೂಪಾಯಿ ರೆಂಟ್ ಕಟ್ತಾಯಿದ್ದೀನಿ. ಯೋಚನೆ ಮಾಡಿ. ಬಿಸ್ನೆಸ್ ಮಾಡೋದ್ರಲ್ಲಿ ಪ್ರಾಫಿಟ್ಟು ನಿಮ್ಗೆ ಎಲ್ಲಿ ಇಲ್ಲ. ಬಿಸ್ನೆಸ್ ಅನ್ನೋದು ತುಂಬ ರಿಸ್ಕ್ ಇಲ್ಲನಲ್ಲ, ಬಟ್ ನಿಮಗೆ ಹೊಡೆದ್ರೆ ಹೊಡೆಯೋಷ್ಟರಲ್ಲೇ ನೀವು ತಿಳ್ಕೊಂಡ್ರೆ ಬುದ್ಧಿವಂತರು. ಆಮೇಲೆ ಹೋಗ್ತಾಯಿತ್ತಂದರೆ ನೀವು ಎಲ್ಲೆಲ್ಲಿಗೆ ಹೋಗ್ತಿರ್ತೀರ. ಹಾಗಾಗಿ ಇವರಿಗೆ ನಾನಿವಾಗ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಅದನ್ನು ಮಾಡಿಸ್ತಾ ಇರೋದು ಅಷ್ಟೇ. ಸೊ ಇದು ನನ್ನ ಒಂದು ಫ್ಯೂಚರ್, ಇವ್ರಿಗೊಂದು ಜರ್ನಿನ ಈ ಥರ ಮಾಡ್ಸೋಣ ಅಂತಂದ್ಬಿಟ್ಟು. ಆಮೇಲೆ ಸುಮಾರು ಜನ ಕಮೆಂಟ್ ಹಾಕಿದ್ದಕ್ಕೆ ಒಂದು ಆನ್ಸರ್ ಏನಪ್ಪ ಅಂತಂದರೆ, ಇವರಿಗೆ ನಾನು ತಂದೆ ಅಥವಾ ತಂದೆ ತಾಯಿ ಇಲ್ಲೇ ಕೂತ್ಕೊಂಡಿದ್ದೇವೆ. ನಮ್ಮ ಮಕ್ಕಳ ಭವಿಷ್ಯ ನಾವು ಫಸ್ಟು ಇದನ್ನು ಮಾಡ್ಕೋಬೇಕು. ಸೊ ನೀವು ಬೇರೆಯವರು, ನಿಮ್ಮ ಮಕ್ಕಳಿದ್ದರೆ ನೀವು ಏನು ಮಾಡಬೇಕಂತ ಯೋಚನೆ ಮಾಡಿ. ಬೇರೆಯವ್ರಿಗೆ ತಂದೆ ತಾಯಿ ಹುಟ್ಟಿಸಿದಾರೆ ಅಂದರೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಅವ್ರವ್ರ ಮಕ್ಕಳ ಭವಿಷ್ಯ ಹೇಗಿರಬೇಕು ಅಂತಂದ್ಬಿಟ್ಟು. ಎಕ್ಸ್ಪೆಷಲಿ ಇವಾಗಿನ ಜನ್ರೇಷನಲ್ಲಿ ನಾನು ಈ 2026 ಕೂತ್ಕೊಂಡಿದ್ದೀನಿ ಅಂತಂದರೆ 2046ವರೆಗೂ ನಾನು ಜಸ್ಟ್ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊತಿರ್ತೀನಿ, ಹೆಂಗಿರ್ಬೋದು ಇವ್ರ ಲೈಫು ಅಂತಂದ್ಬಿಟ್ಟು. ಸೊ ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ 1,20,00,000 ಕೊಟ್ಬಿಟ್ಟು ಒಂದು ಸೈಟ್ ತೊಗೊಂಡ್ಬಿಟ್ಟು 1 ವರ್ಷ 7 ತಿಂಗಳಾಗಿದೆ. 1 ವರ್ಷ 7 ತಿಂಗಳಿಗೆ ನನಗೆ ಹತ್ತತ್ರ 50 ಲಕ್ಷ ಪ್ರಾಫಿಟ್ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ಲು ಇವನಿಗೆ ಒಂದು 3 ವರ್ಷ ಆದ ತಕ್ಷಣ ಒಂದು 60-40 ಸೈಟ್ ತೊಗೊಂಡ್ರೆ ಒಂದು ಸ್ಕ್ವೇರ್ ಫೀಟಿಗೆ ಒಂದು 8,000 ಇದೆ ಅಂತಂದರೆ ಹತ್ತತ್ರ ಒಂದು 2.5 ಕೋಟಿವರೆಗೂ ಬರುತ್ತಂತ ತಿಳ್ಕೊಳ್ಳೋಣ. 2.5 ಕೋಟಿ ಅವ್ನು ಯೂಟ್ಯೂಬಿಂದ ಅರ್ನ್ ಮಾಡಿಬಿಟ್ಟು ಹಾಕಿದಂದರೆ ಪ್ರತಿ ವರ್ಷವೂ 2 ಲಕ್ಷವರೆಗೂ ಪ್ರಾಫಿಟ್ ಬರುತ್ತೆ. ಪ್ರತಿ ತಿಂಗಳಿಗೆ 2 ಲಕ್ಷ ಪ್ರಾಫಿಟ್ ಬರುತ್ತೆ ಅದರಿಂದ.
ಸೊ ನಮಗೂ ಕೂಡ ಇವಾಗ ಮೈಂಡ್ ಓಡ್ತಾ ಇರೋದು, ಓಕೆ ನಾವೆಲ್ಲ ಮಿಸ್ಟೇಕ್ ಮಾಡಿದ್ದೇವೆ, ನಮ್ಮ ತಂದೆ ತಾಯಿ ಮಿಸ್ಟೇಕ್ ಮಾಡಿದ್ದಾರೆ, ಯಾಕಂದರೆ ಅವ್ರಿಗೆ ಆಪ್ಷನ್ಸ್ ಇರಲಿಲ್ಲ. ಎಲ್ಲರೂ ಒಂದೇ ದಾರಿಯಲ್ಲಿ ಹೋಗಬೇಕಾಗಿತ್ತು. ಯಾರು ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗಿದ್ದಾರೆ ಎಲ್ಲರೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿದೆ. ಎಕ್ಸ್ಪೆಷಲಿ ನಾನು ಒಬ್ಬನ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ಲು. ನಮ್ಮ ಮನೆಯಲ್ಲಿ ಯಾರನ್ನೂ ಕೂಡ ಅನ್ಕೊಂಡಿರಲಿಲ್ಲ ಈ ಥರ ಇವನು ಬೆಳೀತಿದ್ದೇನೆ ಅಂತಂದ್ಬಿಟ್ಟು. ಸೊ ಯಾವಾಗ ಯೂಟ್ಯೂಬೆಲ್ಲ ಈ ಥರ ಮಾಡಿದೆ, ನಮ್ಮ ತಂದೆ ಅಂದಿರೋದು ಹಾಗೇ, ನಾವು ಯಾವತ್ತೂ ಕೂಡ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಬೆಳಿತಾನೆ ಅಂತಂದ್ಬಿಟ್ಟು. ಆಮೇಲೆ ಎಕ್ಸಾಂಪಲ್ ಓದೊಂದೇ ಎಕ್ಸಾಂಪಲ್ ಎಲ್ಲರೂ ಹೇಳೋರು ರಿಲೇಟಿವ್, ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಅವಾಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ ಅಂತಂದ್ಬಿಟ್ಟು. ಇವಾಗ ಎಕ್ಸಾಂಪಲ್ಲು ನಮ್ದು ಹೇಳ್ತಿರ್ತಾರೆ, ನೋಡು ಅವ್ನು ಏನು ಓದ್ದೇನೆ ಅಷ್ಟು ಅರ್ನ್ ಮಾಡಿದ್ದಾನೆ, ಏನು ಓದ್ದೇನೆ ಅಷ್ಟು ಅರ್ನ್ ಮಾಡಿದ್ದಾನೆ ಅಂತೇಳಿ. ಇದೇ ಬೆಸ್ಟ್ ಎಕ್ಸಾಂಪಲ್ಲು. ಸೊ ಇಲ್ಲಿವರೆಗೂ ನಾವು ಏನು ಸ್ಕೂಲಿಗೆ ಕಳಿಸ್ತಿದ್ದೇವಲ್ಲ, ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ವೈಫಿಗೆ ಕೇಳೋಣ, ಬೆಳಿಗ್ಗೆ ಎಷ್ಟು ಗಂಟೆಗೆ ಎಬ್ಬಿಸ್ತಿದ್ದೆ ಅವರಿಗೆ? ಅವ್ರಿಗೆ 6 ಗಂಟೆ 6 ಗಂಟೆಗೆ ಎಬ್ಬಿಸೋರು. 6 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೂ ಅವರಿಗೆ ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು, ಹೋಮ್ವರ್ಕ್ ಏನಾರು ಇತ್ತು ಅಂತಂದರೆ ಅದನ್ನು ಬರ್ಸೋದು. ನೆಕ್ಸ್ಟ್ ಸ್ಕೂಲಿಂದ ಬರ್ತಿದ್ರು, ಒಂದು ಸ್ವಲ್ಪ ಆಟ ಆಡ್ತಿದ್ರು, ಮತ್ತೆ ಹೋಮ್ವರ್ಕ್ ಮಾಡೋಕ್ಕೆ ಇಳ್ತಿದ್ರು. ನಿಜವಾಗ್ಲೂ ಹೇಳ್ಬೇಕಂತಂದರೆ ಮಕ್ಕಳು ಇದ್ದು ಇಲ್ಲದೇ ಥರ ಇತ್ತು ಸಿಚುವೇಶನ್. ಲೈಫೇ ಹಂಗೆ ಅನಿಸ್ಬಿಟ್ಟಿತ್ತು ನಮಗೆ. ಫಸ್ಟ್ ಆಫ್ ಆಲ್ ನಾನಂತೂ ಅವಾಗ ಹೆವಿ ವರ್ಕ್ ಮಾಡ್ತಿದ್ದೆ, ಹಾಗಾಗಿ ನಾನು ಅವ್ರಿಗೆ ಟೈಮ್ ಕೊಟ್ಟೇ ಇಲ್ಲ. ಸೊ ಇವಾಗ ರೀಸೆಂಟಾಗಿ ಹೇಳಬೇಕು ಅಂತಂದರೆ 2 ತಿಂಗಳಾಯಿತು, 2 ತಿಂಗಳಲ್ಲ, ಈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದಾದ ತಕ್ಷಣವೇ ಅವಾಗ ನಾವು ಎಲ್ಲರೂ ಇಲ್ಲಿ ಮನೇಲಿ ಕೂತ್ಕೊಳ್ಳೋದು, ಊಟ ತಿನ್ನೋದು, ಎಲ್ರಿಗೊಬ್ರು ಏನೋ ಮಾತಾಡೋದು, ಇವ್ರ ಜೊತೆ ಟೈಮ್ ಪಾಸ್ ಮಾಡೋದು. ಇವಾಗ ನನಗೆ ಅನಿಸ್ತಿದೆ, ಓಕೆ ಫ್ಯಾಮ್ಲಿ ಅಂದರೆ ಇದು, ಮಕ್ಕಳಂದರೆ ಇದು. ಮಕ್ಕಳಂತಂದ್ರೆ ನಮ್ಮ ಜೊತೆನೇ ಇರಬೇಕು. ಅವ್ರಿಗೆ ಹೊಡೆದು ಸ್ಕೂಲಿಗೆ ಕಳಿಸೋದು, ಅಲ್ಲಿಂದ ಆದ ತಕ್ಷಣ ಹೊಡೆದು ಅವ್ರು ಕೆಲ್ಸಕ್ಕೆ ಹೋಗೋದು, ಅಲ್ಲಿ ಹೋದ ತಕ್ಷಣ ಹಾಕ್ಕೊಂಡು ಹೊಡಿತಿರ್ತಾರೆ. ಅಲ್ಲಿನ ಆಫೀಸಲ್ಲಿ ಏನು ಸುಮ್ಮನೆ ಬಿಡ್ತಾರಾ? ದುಡ್ಡು ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಹೊಡೆಯೋದೆ. ಸೊ ಲೈಫ್ ಬರೀ ಹೊಡೆಸ್ಕೋಬಾರ್ದು ಅಂತಂದರೆ ಇವಾಗಲೇ ಎಚ್ಚೆತ್ಕೊಳ್ಳಿ. ನಿಮ್ಗೇನು ಗೊತ್ತಿರುತ್ತೋ, ನಿಮ್ಗೆ ಗೊತ್ತಿರೋಂಥದ್ದು ಇದರಿಂದನೇ ಬಿಸ್ನೆಸ್ ಇರೋದ್ರಿಂದನೋ ರನ್ ಮಾಡೋಂಥದ್ದು. ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ ಮಕ್ಕಳಿಗೆ ಓದಿಸ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಕಳಿಸ್ತಾರೆ, ಅದು ಏನಂತ ಗೊತ್ತಾಗ್ತಿಲ್ಲ. ಓನ್ ಬಿಸ್ನೆಸ್ ಬರೀ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ನಿಮ್ಮ ಬಿಸ್ನೆಸ್ ಎಲ್ಲೇ ತೊಗೊಂಡು ಹೋಗ್ಬೋದು ಅವರು. ಸೊ ನಂದು ಒಂದು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಮಕ್ಕಳನ್ನ ಓದಿಸಿ ಚೆನ್ನಾಗಿ ಎಜುಕೇಷನ್ ಕೊಡಿಸಿ, ಬಟ್ ಅವರು ಒಂದು ಸ್ವಂತವಾಗಿ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗಲಿ. ಅವಾಗ ಫ್ರೀಯಾಗಿರ್ಬೋದು. ಯಾರಿಗೂ ಕೂಡ ಹಾಲಿಡೇ ಕೇಳೋದು ಬೇಕಾಗಿಲ್ಲ, ಯಾರಿಗೂ ಕೂಡ ಕೆಳಗಡೆ ವರ್ಕ್ ಮಾಡೋದು ಬೇಕಾಗಿಲ್ಲ. ಸೊ ಅವರೊಂದು ಓನಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಹಾಗಾಗಿ ನಂದು ಇವಾಗ ಇಂಟೆನ್ಷನ್ ಏನಪ್ಪ ಅಂದರೆ, ನಾನು ಎಲ್ಲ ಲೈಫಲ್ಲಿ ಮಾಡಿದ್ದೀನಿ, ಜೊತೆಗೆ ಇವ್ರಿಗೂ ಒಂದು ಸ್ವಲ್ಪ ಲೈಫಲ್ಲಿ ಮಾಡಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಅವರು ಒಂದು ಸ್ವಲ್ಪ, ನಾವು ಒಂದು ಸ್ವಲ್ಪ ಎಲ್ಲರೂ ಸೇರ್ಕೊಂಡು ಮಾಡಿಟ್ಕೊಂಡ್ಬಿಟ್ರೆ ಏನಿದ್ರು ಬರೀ ಕಂಟ್ರಿ ಸುತ್ತಾಡೋದು. ಟೀಚರ್ನ ಅಂದರೆ ಹೋಮ್ ಸ್ಕೂಲಿಂಗ್ ಟೀಚರ್ನ ನಮ್ಮ ಮನೆಗೆ ಬಂದೇ ಟೀಚಿಂಗ್ ಕೊಡಬೇಕು. ನಾನು 20,000 ಕೊಡೋಕ್ಕೂ ರೆಡಿ, ನಾನು ಕೊಡಲ್ಲ, ಇವರೇ ಕೊಡೋಕ್ಕೆ ರೆಡಿ. 20,000 ಆದರೂ ಕೊಡ್ತಾರೆ, 30,000 ಆದರೂ ಕೊಡ್ತಾರೆ, 50 ನೋಡಲ್ಲಿ ಮಾತು. ಅದು ಗಂಡಸ್ತನ ಮಾತಂದರೆ ಹೊಡಿತಾ ಇರಿ ಇನ್ಮೇಲೆ. ನೀನೇ ದೊಡ್ಡವನು, ಹೋಗ್ತಾ ಇರು, ನೀನು ದೊಡ್ಡವಳು, ಹೋಗ್ತಾ ಇರು, ನಾನು ಹೋಗ್ತೀನಿ. ನೋಡೋನು ಕೊಡು, ಮೈಕ್ ಕೊಡು. ಅವನು ಏನಂದ ಗೊತ್ತಾ, ಜ್ಞಾಪಕ ಇದೆಯಾ? ಅಷ್ಟೇ. ಎಲ್ಲ ಆ ಥರ ಒಂದು ಒಳ್ಳೆ ವ್ಯಕ್ತಿ ಜೊತೆ ಸೇರ್ಕೊಂಡ್ರೆ, ಒಂದು ಬಿಸ್ನೆಸ್ ಮೈಂಡ್ ಜೊತೆ ಸೇರ್ಕೊಂಡ್ರೆ ನೀವು ಪಕ್ಕಾ ಬಿಸ್ನೆಸ್ ಮಾಡ್ತೀರಾ. ಸೊ ನೀವು ಯಾರ ಜೊತೆ ಇರ್ತೀರಾ ಅದು ಎಲ್ಲ ಇಂಪಾರ್ಟೆಂಟು. ಯಾಕಂದರೆ ನನಗೂ ಈ ಸ್ಕೂಲ್ ಬಿಡಿಸ್ತೀನಿ ಅಂದ ತಕ್ಷಣ ಎಷ್ಟೋ ಜನ ನೀವು ತಪ್ಪು ಮಾಡ್ತಿದ್ದೆ, ನಾನು ತಪ್ಪು ಮಾಡ್ತಿಲ್ಲ, ನೀವುಗಳು ತಪ್ಪು ಮಾಡ್ತಿದ್ದೀರಾ. 2006ಕ್ಕೆ ಬೆಂಗಳೂರು ಬಂದಾಗ ಇಂಗ್ಲೀಷ್ ಬಂದಿಲ್ಲ ತಂದರೆ ಬದುಕೋಕ್ಕಾಗಲ್ಲ ತಂದವರು ಎಷ್ಟೋ ಜನ ಇದ್ದಾರೆ. ನಾನಿವತ್ತು ಇಂಗ್ಲೀಷ್ ಬಂದಿಲ್ಲ ಅಂದರೂ ಕೂಡ, ಮಾತಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಬದುಕ್ಬೋದು ಅಂಥೇಳಿ ಒಂದು ಪ್ರೂಫ್ ಮಾಡಿ ತೋರಿಸಿದ್ದೀನಿ. ನನ್ನ ಒಂದು 2 ಯೂಟ್ಯೂಬ್ ಚಾನಲ್ಲು, ಮೇಕ್ ಯುವರ್ ಓನ್ ಕ್ರಿಯೇಷನು, ದತ್ತಾವಿನೂರ್ ಕ್ರಿಯೇಷನು, ಮಾತಾಡ್ದೇ ಮುಖ ತೋರಿಸ್ದೇ 2 ಯೂಟ್ಯೂಬ್ ಚಾನಲಿಂದ 4 ಕೋಟಿ ಅರ್ನ್ ಮಾಡಿದ್ದೀನಿ. ಇವತ್ತಿಗೆ ನನ್ನ ಜೊತೆ ಇರೋರು ಇಂಗ್ಲೀಷ್ ಓದಿದ್ದಾರೆ, ಎಲ್ಲ ಓದಿದ್ದಾರೆ, ಬೇರೆ ಕಂಟ್ರಿಯಲ್ಲಿ ಎಜುಕೇಷನ್ ಮುಗಿಸ್ಕೊಂಡ್ಬಂದಿದ್ದಾರೆ, ಬೇರೆ ಕಂಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಇವತ್ತಿಗೆ ಕೂಡ ಅವರು ನಂತರ ಅರ್ನ್ ಮಾಡೋಕ್ಕಾಗಿಲ್ಲ. ಸೊ ನಾನು ಯಾಕೆ ಇದನ್ನು ಡಿಸಿಷನ್ ತೊಗೊಂಡಿದ್ದೀನಿ ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಕ್ ಯುವರ್ ಓನ್ ಕ್ರಿಯೇಷನ್ ಆಗಿರ್ಬೋದು, ದತ್ತಾವಿನೂರ್ ಕ್ರಿಯೇಷನ್ ಆಗಿರ್ಬೋದು, ಒಂದು 2-3 ಪ್ರಾಜೆಕ್ಟ್ ಮಾಡಿದ್ದೆ ಇವ್ನು ಇಟ್ಕೊಂಡ್ಬಿಟ್ಟು. ಅವಾಗ ಆ್ಯಕ್ಚುಲಿ ಇವ್ನು ಚಿಕ್ಕವನಿದ್ದ, ಇನ್ನೂ ಸ್ಕೂಲಿಗೆ ಹೋಗ್ತಾನೆ ಇರ್ತಿದ್ದಿಲ್ಲ. ಆ ಟೈಮಲ್ಲಿ 2 ಪ್ರಾಜೆಕ್ಟನ್ನು 3 ಪ್ರಾಜೆಕ್ಟ್ ಮಾಡಿದ್ದೆ. ಒಂದು ಬೋಟ್ದು, ಇನ್ನೊಂದು ಬಂದು ಡ್ರೋನ್ದು ಮಾಡಿದ್ದೆ. ಸೊ ಅದೇ ಒಂದು ವೀಡಿಯೋಗಳಿಂದನೇ ಹತ್ತತ್ರ 3 ಲಕ್ಷಕ್ಕಿಂತಲೂ ಜಾಸ್ತಿ ಬಂದಿದೆ. ಇಲ್ಲಿವರೆಗೂ ಕೂಡ ನನ್ನ ಪಾಕೆಟಿಂದ ₹1 ಕೂಡ ಇವನು ಸ್ಕೂಲ್ಗೆ ಅಂತ ನಾನು ಪೇ ಮಾಡಿಲ್ಲ. ಸೊ ಏನೇನಪ್ಪ ಮಾಡಿದ್ಯಾ? ಏನೇನು ಮಾಡಿದೆ ನೀನು? ಬೋಟು, ಆಮೇಲೆ ಏರೋಪ್ಲೇನ್, ಜೆಟ್ ಡ್ರೋನ್. ಬೋಟ್ ಓಡಿಸ್ತಿದ್ದ? ನೀರಲ್ಲಿ ಕುತ್ಕೊಂಡಾಗ ಭಯ ಬರಲಿಲ್ಲ? ಇಲ್ಲ. ಅಲ್ಲಿ ಮೊಸಳೆ ಬಂದಿತ್ತಂದ್ರೆ
ಪೊತ್ನಲ್ಲಿ ಹ್ಞೂ ಅಲ್ಲಿ ಪ್ರಪಲ್ಲರ್ ಇರುತ್ತಲ್ಲ ಹ್ಞೂ ಹಿಂಗೆ ಎತ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಸತ್ತೋಗ್ಬಿಡುತ್ತೆ. ಹೌದಾ? ಕಪ್ಪೆ ಬಂದಿತ್ತಂದ್ರೆ ಕಪ್ಪೆ ಬಂದ್ರೂ ಫ್ರೈ ಮಾಡ್ಕೊಂಡಲ್ಲ ಎಷ್ಟು ಅವಾಗ ಅವನಿಗೆ ಭಯನೇ ಇದ್ದಿತ್ತಲ್ಲ ಆ ಟೈಮಲ್ಲಿ. ನೀರಲ್ಲಿ ಎಲ್ಲ ಬಿಟ್ಬಿಟ್ಟು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಓರ್ಲಿ ಅದು. ಆಮೇಲೆ ಒಂದು ಸಿಂಗಲ್ ಸೀಟರ್ ಡ್ರೋನ್ ಅಂತೇಳಿ ಚೇರ್ಗೆ ಹಾಕ್ಬಿಟ್ಟು ಮಾಡಿದೆ. ಆ ಟೈಮಲ್ಲಿ ಬರೀ ಅವನು ಕುತ್ಕೊಂಡಿದ್ದ ಪ್ರೊಫೈಲ್ ಪಿಕ್ಚರಿಂದನೇ ಸುಮಾರು ನನಗದು ವ್ಯೂಸ್ ಬಂತು. ಆಲ್ಮೋಸ್ಟ್ 1.5 ಲ್ಯಾಕ್ ಅದರಿಂದ ಬಂತು. ಬಟ್ ಇವಾಗೂ ಬರ್ತಾಯಿದೆ. ಸೊ ಇವಾಗೂ ಸ್ಟಾಪ್ ಆಗಿಲ್ಲ ಅಂತ ಏನಿಲ್ಲ, ಅದ್ರ ದುಡ್ಡು ಇವಾಗಲೂ ಬರ್ತಿದೆ. ಅದಕ್ಕೆ ಅವನು ನಾನು ಅವಾಗ ಬಂದುಬಿಟ್ಟು ನಾನು ದುಡ್ಡು ಕೊಡು ಅಂತಾನೆ. ನನ್ನ ಮಗನೇ, ನಿನ್ನ ದುಡ್ಡು ನೀನು ಸ್ಕೂಲ್ಗೆ ಹಾಕಿದ್ದಾಯ್ತು, ಇನ್ನು ಏನಿದ್ರು ನೀನು ದುಡ್ಕೊಂಡು ತಿನ್ಬೇಕು ಇವಾಗ ಅಷ್ಟೇ. ಥ್ಯಾಂಕ್ ಯು. ಏಯ್ ಅವನು ಆಲ್ರೆಡಿ 1 ಲಕ್ಷ ಸಾಲ ನಿನ್ನ ಮೇಲೆ ಕೊಟ್ಟಿದ್ದಾಯ್ತು. ಗೋರ್ಮೆಂಟು ಸಾಲ ಎಲ್ಲರೂ ಹುಟ್ಟೋ ಮಕ್ಕಳಿಗೂ 1.5 ಲಕ್ಷದೇನೋ ಸಾಲ ಇದೆ ಅಂತ. ಇವಾಗ ನನ್ನ ಮಗ ನನ್ನ ಹತ್ರ 1 ಲಕ್ಷ ಸಾಲ ತೊಗೊಂಡವನೇ. ನೀನು ತೀರಿಸ್ಬೇಕು. ಇವಾಗ ವೀಡಿಯೋ ಮಾಡು, ತೀರಿಸು. ವಿಡಿಯೋ ಮಾಡಿ ರಿಟರ್ನ್ ಕೊಡಬೇಕು ನನಗೆ. ನಾನೇ ಕೊಡಲಿ ಮಗನೇ? ಚೋಟೋ ಲಂಬು ನೀನು, ಚೋಟೋನ ನೀನು ಮಗನೇ. ಸೊ ಹಾಗಾಗಿ ನಾನು ಇವಾಗ ಆ್ಯಕ್ಚುಲಿ ನನಗೊಂದು ಕಾನ್ಫಿಡೆನ್ಸ್ ಬಂದಿರೋದ್ರಿಂದ ನನಗೊಂದು ಓನ್ ರಿಸ್ಕ್ ಅಂತಲ್ಲ. ಸೊ ಇವಾಗ ನಡೀತಾ ಇರೋದು ಹಾಗೇ. ಬೇರೆ ಕಂಟ್ರಿ US, ಎಕ್ಸ್ಪೆಷಲಿ US, ಚಿಕ್ಕ ಮಕ್ಕಳು ಯಾಕೆ ಒಂದು ಚಿಕ್ಕ ಏಜಲ್ಲೇ ಅವರೊಂದು ಕ್ರೋರ್ ಅಂಥೇಳಿ ಒಂದು ಅರ್ನ್ ಮಾಡ್ತಾರೆ, 1 ಕೋಟಿ ಅರ್ನ್ ಮಾಡ್ತಾರೆ ಅಂತಂದರೆ ಇದಕ್ಕೆ ಎಕ್ಸಾಂಪಲ್ಲು. ಸೊ ಹಾಗಾಗಿ ಅವರು ಒಂದು ಇರೋ ಸ್ಕಿಲ್ಸಿಂದ ನಾನು ಒಂದು 3-4 ವರ್ಷ ಎಲ್ಲರೂ ಎಫರ್ಟ್ ಹಾಕಿ 3 ವರ್ಷ 4 ವರ್ಷಕ್ಕೆ ಹೋಗೋದು ಬೇಡ. ಅದು ಏನಿದೆ ಅದರಲ್ಲಿ ಏನು ಅರ್ನ್ ಮಾಡ್ತಾರೋ ಅದು ಎಲ್ಲ ಅವ್ರಿಗೆ. ಆಮೇಲೆ ಅವನಿಗೆ ಏನೋ ಚಿಕ್ಕದು 25cc ಯಾವುದೋ ಬೈಕೋ ಯಾವುದೋ ಬಂದಿದೆ ಅದು ಬೇಕಂತಾನೆ, RC ಕಾರ್ ಬೇಕಂತಾನೆ. ಅವೆಲ್ಲ ಕಾಸ್ಟ್ ಇರೋದು 1 ಲಕ್ಷ 2 ಲಕ್ಷ 8 ಲಕ್ಷವರೆಗೂ ಇದ್ದಾವೆ ಕಾರ್ಗಳು. ಆಮೇಲೆ ಪ್ಲೇನ್ ಬೇಕಂತಾನೆ. ಎಲ್ಲ ತಗೋ ನೀನೇ ಟೇಕ್ ಆಫ್ ಮಾಡ್ಕೊಂಡು ನೀನೇ ರೈಟ್ ಹೇಳ್ತೀರ. ಆ ಮನೆ ಮೇಲೆ ಇಳಿಸ್ಬಿಡು. ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ಮೇಲೆ ಜಾಗ ಮಾಡ್ತೀನಿ ಅದಕ್ಕಿಂತ ಮೇಲೆ. ಅಲ್ಲೇ ಇಳಿಸ್ಬಿಡೋದು ನಿಂದು ಅಷ್ಟೇ. ಅಲ್ಲಿ ನಿಮ್ಮ ಅಣ್ಣ ಬರ್ತಾನೆ, ಯಾರು ಹೇಳು? ಡ್ರೋನ್ ಪ್ರತಾಪ್ ಬರ್ತಾರೆ. ಅವರು ಅಲ್ಲೇ ಬರ್ತಾರೆ. ಅವರು ನೀವು ಸೇರ್ಕೊಂಡ್ಬಿಟ್ಟು ಮನೆ ಮೇಲೆ ಇಳಿಸ್ಬಿಡೋದು. ಅವ್ನು ಚೈನಾದಿಂದ ಹೆಂಗಾದ್ರೆ ಡ್ರೋನ್ ಫ್ಲೈ ಮಾಡ್ತಾನೆ, ಟ್ರಾನ್ಸ್ಪೋರ್ಟೇಷನ್ ಕೊಡಿಸ್ತಿದ್ದಾರೆ, ಇದು ಶಿಪ್ಪಿಂಗ್ ಮಾಡ್ತಿದ್ದಾರೆ. ನೀನೊಂದು ಕೆಲಸ ಮಾಡು, ನೀನು ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳಿರು ಅಲ್ಲಿಂದ ನನಗೆ ಟೇಕ್ ಆಫ್ ಮಾಡಿಸ್ಬಿಡು, ನಾನು ಮನೆ ಮೇಲೆ ಹೋಗಿ ಇಳಿತೀನಿ ಅಂತಂದ್ಬಿಡು ಅಷ್ಟೇ. ನಂಬರಾ? ಅವ್ರು ಡ್ರೋನ್ ಪ್ರತಾಪ್ ಅವ್ರ ನಂಬರ್ ಯಾರು ಇದ್ರೆ ಇವನಿಗೆ ಶೇರ್ ಮಾಡಿ. ಡ್ರೋನ್ ಪ್ರತಾಪ್ ಅವ್ರಿಗೆ ಇವನು ಕಾಂಟ್ಯಾಕ್ಟ್ ಮಾಡಬೇಕಂತ ನಂಬರ್ ಬೇಕಂತೆ. ಕೊಡ್ತಾರವ್ರು. ಡ್ರೋನ್ ಪ್ರತಾಪ್ ಗೊತ್ತು ತಾನೆ? ಅದೇ ಬಿಗ್ ಬಾಸು ಡ್ರೋನ್ ಎಲ್ಲ ಫ್ಲೈ ಮಾಡ್ತಿದ್ರಲ್ಲ ಅವರೇ ಚೈನಾ ಹೋಗಿದ್ದಾರೆ ನೋಡಿ ಅವರೇ. ಇಲ್ಲ ನೋಡ್ರಪ್ಪ, ಅವ್ರ ನಂಬರ್ ಬೇಕಂತೆ. ಅವ್ರ ನಂಬರ್ ಯಾರಾದರೂ ಇದ್ದರೆ ಇವ್ರಿಗೆ ಶೇರ್ ಮಾಡಿ. ಪರ್ಸ್ನಲ್ಲಾಗಿ ಅವರು ಫೋನ್ ಕಾಲ್ ಮಾಡ್ತಾರೆ ಅವರಿಗೆ. ಓಕೆ ಆಯಿತಾ? ಓಕೆ ಡನ್. ನೆಕ್ಸ್ಟ್ ಇವಾಗ ಏನು ಪ್ರಾಜೆಕ್ಟು? ದೊಡ್ಡ ಏರೋಪ್ಲೇನಾ? ಏನೋ ಇವಾಗ ನೆಕ್ಸ್ಟು ಒಂದೊಂದಾಗಿ ತೋರಿಸ್ತೀನಿ. ಯಾಕಂದರೆ ನಾನು ಮಾಡ್ತಿರೋ ಒಂದು ನಿರ್ಧಾರ ಒಂದು 5-6 ವರ್ಷದಲ್ಲಿ ಇಡೀ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ನೀವು ಕೂಡ ಅವಾಗ ಏನೋ ಅವರು ಮಾಡ್ತಿದ್ರು, ಇಲ್ಲ ಸ್ಕೂಲ್ ಬಿಡಿಸ್ಬಿಟ್ಟು ಏನೋ ಕಂಟೆಂಟ್ ಕ್ರಿಯೇಟರ್ ಕಡೆ ಫೋಕಸ್ ಮಾಡ್ತಿರೋ ಅಂತಂದ್ಬಿಟ್ಟು ಇದೇ ಎಕ್ಸಾಂಪಲು ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಒಂದು ಎಕ್ಸಾಂಪಲ್ ಆಗಿರ್ಬೋದು, ಇನ್ನು 5 ವರ್ಷದಲ್ಲಿ ನೀವು ಕೊಡ್ತಿರ್ತೀವಿ. ಡ್ರೋನ್ ಪ್ರತಾಪ್ ಅವ್ರಿಗೆ ಇವನು ಕಾಂಟ್ಯಾಕ್ಟ್ ಮಾಡಬೇಕಂತ ನಂಬರ್ ಬೇಕಂತೆ. ಕೊಡ್ತಾರವ್ರು. ಡ್ರೋನ್ ಪ್ರತಾಪ್ ಗೊತ್ತು ತಾನೆ? ಅದೇ ಬಿಗ್ ಬಾಸು ಡ್ರೋನ್ ಎಲ್ಲ ಫ್ಲೈ ಮಾಡ್ತಿದ್ರಲ್ಲ ಅವರೇ ಚೈನಾ ಹೋಗಿದ್ದಾರೆ ನೋಡಿ ಅವರೇ. ಇಲ್ಲ ನೋಡ್ರಪ್ಪ, ಅವ್ರ ನಂಬರ್ ಬೇಕಂತೆ. ಅವ್ರ ನಂಬರ್ ಯಾರಾದರೂ ಇದ್ದರೆ ಇವ್ರಿಗೆ ಶೇರ್ ಮಾಡಿ. ಪರ್ಸ್ನಲ್ಲಾಗಿ